ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸ್ವಾಮಿ ಅಜಯರವರು ಆಂಗ್ಲ ಭಾಷೆಯಲ್ಲಿ ಸಂಪಾದಿಸಿದ ಸ್ವಾಮಿ ರಾಮರವರ ಆಧ್ಯಾತ್ಮಿಕ ಅನುಭವಗಳ ಲಿವಿಂಗ್ ವಿತ್ ದಿ ಹಿಮಾಲಯನ್ ಮಾಸ್ಟರ್ಸ್ ಕೃತಿಯನ್ನು ಕನ್ನಡಕ್ಕೆ ಡಿ.ಕೆ. ಶ್ಯಾಮ್ ಸುಂದರ್ ರಾವ್ ರವರು ಅನುವಾದಿಸಿದ್ದಾರೆ. ಪೂಜ್ಯ ಶ್ರೀ ಸ್ವಾಮಿರಾಮ ಅವರು ಹಿಮಾಲಯದ ಮಹಾತ್ಮರ ಶ್ರೇಷ್ಠ ಪರಂಪರೆಗೆ ಸೇರಿದವರು. ಹಲವಾರು ಮಂದಿ ಸಾಧಕರ ಶಿಷ್ಯರ ಆಧ್ಯಾತ್ಮಿಕ ಮಾರ್ಗದರ್ಶಿಯವರು. ಅಷ್ಟೇ ಅಲ್ಲ, ವಿಜ್ಞಾನಿ, ದಾರ್ಶನಿಕ, ಯೋಗಿ ಮತ್ತು ಮನುಕುಲದ ಹಿತಚಿಂತಕರು. ಅವರ ಪ್ರವಚನ, ದಿನಚರಿ, ನೀಡಿದ ಸಲಹೆ ಸೂಚನೆಗಳಿಂದ ಸಂಗ್ರಹಿಸಿದ ಕಥನ ಮಾಲಿಕೆ ಇದು. ಸ್ವಾಮೀಜಿಯವರು ಬದುಕಿ ಬೆಳೆದ ವಾತಾವರಣದ ಕಿರುಪರಿಚಯ ಮಾಡಿಕೊಡುವುದು ಮತ್ತು ಹಿಮಾಲಯದ ಹಿರಿಯ ವ್ಯಕ್ತಿಚಿತ್ರಗಳನ್ನು ನೀಡುವುದು ಈ ರೀತಿಯ ಹಿಂದಿನ ಪ್ರೇರಣೆಗಳು. ಇಲ್ಲಿನ ಅನನ್ಯ ಅನುಭವಗಳು ಒಳಹೊರಗುಗಳ ಎಲ್ಲ ಹಂತಗಳಲ್ಲೂ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಹಿಮಾಲಯದಲ್ಲಿ ಆಧ್ಯಾತ್ಮಿಕ ಶಿಕ್ಷಣ. ಬಾಲ್ಯವು ಜೀವನದ ಅಸ್ಥಿಭಾರ ಶಿಲೆ. ಇದರ ಮೇಲೆ ಇಡೀ ಜೀವನದ ಕಟ್ಟಡ ನಿಲ್ಲುತ್ತದೆ. ಬಾಲ್ಯದಲ್ಲಿ ನೆಟ್ಟ ಜೀವವು ಜೀವನ ವೃಕ್ಷವಾಗಿ ಅರಳುತ್ತದೆ. ಬಾಲ್ಯದಲ್ಲಿ ಪಡೆಯುವ ವಿದ್ಯಾಭ್ಯಾಸವು ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪಡೆಯುವ ವಿದ್ಯಾಭ್ಯಾಸಕ್ಕಿಂತಲೂ ಹೆಚ್ಚು ಮುಖ್ಯವಾದುದು. ಮಾನವನ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಪರಿಸರದಿಂದ ಕಲಿಯುವುದರ ಜೊತೆಗೆ ಸೂಕ್ತ ಮಾರ್ಗದರ್ಶನವೂ ಮುಖ್ಯ. ಪವಿತ್ರ ಹಿಮಗಿರಿಗಳು. ಹಿಮಾಲಯ ಗಿರಿಶ್ರೇಣಿಗಳು 1500 ಮೈಲಿಗಳಿಗೂ ಮೀರಿದ ಹರಹನ್ನು ಪಡೆದಿವೆ. ನೇಪಾಳ ಮತ್ತು ಟಿಬೆಟ್ ಗಡಿಗಳಲ್ಲಿ 29,000 ಅಡಿಗಳಿಗಿಂತಲೂ ಎತ್ತರದಲ್ಲಿರುವ ಮೌಂಟ್ ಎವರೆಸ್ಟ್ ಶಿಖರವು ವಿಶ್ವದ ಎಲ್ಲ ಪರ್ವತಗಳಿಗಿಂತಲೂ ಅತ್ಯುನ್ನತವಾದುದು. ಪರ್ಷಿಯನ್ನರು, ಭಾರತೀಯರು, ಟಿಬೆಟನ್ನರು ಮತ್ತು ಚೀನೀಯರು ಇವರೆಲ್ಲ ಈ ಪರ್ವತ ಶ್ರೇಣಿಗಳ ಮಹೋನ್ನತಿ ಹಾಗೂ ಸೌಂದರ್ಯಗಳನ್ನು ಕುರಿತು ಬರೆದಿದ್ದಾರೆ. ಹಿಮಾಲಯ ಎಂಬ ಶಬ್ದವು ಸಂಸ್ಕೃತದಿಂದ ನಿಷ್ಪನ್ನವಾದುದು. ಹಿಮ ಅಂದರೆ ಮಂಜು, ಹಿಮ ಮತ್ತು ಆಲಯ ಅಂದರೆ ನಿವಾಸ ಅಥವಾ ಮನೆ, ಅರ್ಥಾತ್ ಹಿಮದ ಮನೆ. ಹಿಮಗಿರಿಗಳು ಕೇವಲ ಹಿಮನಿವಾಸಗಳಷ್ಟೇ ಅಲ್ಲ, ಅವು ಧರ್ಮ ನಂಬಿಕೆಗಳ ಪರಿಗಣನೆಯನ್ನೂ ಮೀರಿ ಸಹಸ್ರಾರು ಜನರ ಯೋಗಜ್ಞಾನ ಮತ್ತು ಆಧ್ಯಾತ್ಮಿಕತೆಗಳ ಭದ್ರನೆಲೆಗಳು ಎಂಬ ಸಂಗತಿಯನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಈ ಅದ್ವಿತೀಯ ಗಿರಿಶಿಖರಗಳು ತಮ್ಮ ಆಧ್ಯಾತ್ಮಿಕ ವೈಭವವನ್ನು ಕೇಳುವ ಕಿವಿಯುಳ್ಳ ಎಲ್ಲರಿಗೂ ಪಿಸುಮಾತಿನಲ್ಲಿ ಉಸುರುತ್ತಿವೆ. ಈ ಪುರಾತನ ಮತ್ತು ಸಮೃದ್ಧ ಸಂಪ್ರದಾಯವು ಇವತ್ತಿಗೂ ಅಲ್ಲಿ ಅಸ್ತಿತ್ವದಲ್ಲಿದೆ. ನಾನು ಹುಟ್ಟಿ ಬೆಳೆದದ್ದು ಹಿಮಾಲಯದ ಕಣಿವೆಗಳಲ್ಲಿ. ಆ ಕಣಿವೆಗಳಲ್ಲಿ ನಾನು 4.5 ದಶಕಗಳಿಗಿಂತಲೂ ಹೆಚ್ಚು ಕಾಲ ಸುತ್ತಾಡಿದ್ದೇನೆ ಮತ್ತು ಅಲ್ಲಿನ ಸಾಧು ಸಂತರಿಂದ ಕಲಿತಿದ್ದೇನೆ. ಇಲ್ಲಿ ವಾಸ ಮಾಡುವ ಹಾಗೂ ಪ್ರವಾಸ ಮಾಡುವ ಮಹಾಮಹಿಮರ ಭೇಟಿ ಮಾಡಿದ್ದೇನೆ. ಅವರ ಪದತಲದಲ್ಲಿ ಕಲಿತೆ ಮತ್ತು ಅವರ ಆಧ್ಯಾತ್ಮಿಕ ಜ್ಞಾನದ ದಿವ್ಯಾನುಭವವನ್ನು ಪಡೆದೆ. ಪಂಜಾಬ್ ಹಿಮಾಲಯದಿಂದ ಕುಮಾಯುನ್ ಹಾಗೂ ಗಢ್ವಾಲ್ ಹಿಮಾಲಯಗಳವರೆಗೆ, ನೇಪಾಳದಿಂದ ಅಸ್ಸಾಂವರೆಗೆ ಮತ್ತು ಸಿಕ್ಕಿಂನಿಂದ ಭೂತಾನ್ ಹಾಗೂ ಟಿಬೆಟ್ವರೆಗೆ ಈ ಎಲ್ಲ ನಿಷಿದ್ಧವಾದ ಹಾಗೂ ಪ್ರವಾಸಿಗಳಿಗೆ ದುರ್ಗಮವಾದ ಪರ್ವತ ಪ್ರದೇಶಗಳಲ್ಲಿ ನಾನು ಸಂಚರಿಸಿದ್ದೇನೆ. ಆಧುನಿಕ ಸಲಕರಣೆಗಳು ಅಥವಾ ಆಮ್ಲಜನಕದ ಉಸಿರಾಟದ ಸಾಮಗ್ರಿಗಳು ಇಲ್ಲದೆಯೇ ನಾನು 19,000ದಿಂದ 20,000 ಅಡಿಗಳ ಎತ್ತರವನ್ನು ಏರಿದ್ದೇನೆ. ಹಲವು ಸಂದರ್ಭಗಳಲ್ಲಿ ಆಹಾರವಿಲ್ಲದೆ ಅರಿವು ತಪ್ಪಿದ್ದು, ಬಳಲಿದ್ದು, ಕೆಲವೊಮ್ಮೆ ಗಾಯಗೊಂಡದ್ದೂ ಉಂಟು. ಆದರೂ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಇಂತಹ ಸಂದರ್ಭಗಳಲ್ಲಿ ದೈವದ ನೆರವನ್ನು ಪಡೆದಿದ್ದೇನೆ. ಹಿಮಾಲಯದ ಗಿರಿಶಿಖರಗಳು ನನ್ನ
ಆಧ್ಯಾತ್ಮಿಕ ತಂದೆ ತಾಯಿಗಳು. ಅಲ್ಲಿ ಇರುವುದೆಂದರೆ ನನ್ನ ಪಾಲಿಗೆ ಹೆತ್ತಮ್ಮನ ತೊಡೆಯಲ್ಲಿ ನಲಿಯುವ ಕಂದನ ಅನುಭವ. ಈ ನನ್ನಮ್ಮ ತನ್ನದೇ ಆದ ನೈಜ ಪರಿಸರದಲ್ಲಿ ನನ್ನನ್ನು ಬೆಳೆಸಿದಳಲ್ಲದೆ ಒಂದು ನಿಶ್ಚಿತ ವಿಧಾನದಲ್ಲಿ ಬದುಕಲು ಪ್ರೇರೇಪಿಸಿದಳು. ಒಮ್ಮೆ ನಾನು 14ರ ಪ್ರಾಯದವನಾಗಿದ್ದಾಗ ಪರಿಚಿತ ಸಾಧುವೊಬ್ಬ ನನ್ನನ್ನು ಆಶೀರ್ವದಿಸಿದನಲ್ಲದೆ ಪುರಾತನ ಬರಹವಿದ್ದ ಒಂದು ಭೋಜ ಪತ್ರವನ್ನು ನನಗೆ ನೀಡಿದನು. ಆ ಪತ್ರದಲ್ಲಿದ್ದ ಅವನ ವಾಣಿ ಇದು: ಪ್ರಾಪಂಚಿಕತೆಯಿಂದ ದೂರವಾಗಿರು, ಆಧ್ಯಾತ್ಮಿಕ ಪಥದಲ್ಲಿ ನಿನ್ನ ನಡೆ ಸಾಗಲಿ. ಅದು ಇಂದಿಗೂ ನನ್ನ ಬಳಿ ಇದೆ. ಬೆಳ್ಳಿ ಶಿಖರಗಳ ಮೇಲೆ ಸುರಿದು ಅನಂತರ ಕರಗಿ ಸಾವಿರಾರು ಹೊನಲುಗಳಾಗಿ ಹರಿಯುವ ಅವಿರತ ಹಿಮಧಾರೆಯ ಹಾಗೆ ಹಿಮಾಲಯದ ಸಾಧುಗಳಿಂದ ನಾನು ನಿರಂತರ ವಾತ್ಸಲ್ಯ ಧಾರೆಯನ್ನು ಪಡೆದಿದ್ದೇನೆ. ವಾತ್ಸಲ್ಯವು ನನ್ನ ಬದುಕಿನ ಅಧಿದೇವತೆಯಾದಂದು ನಾನು ನಿರ್ಭೀತನಾದೆ ಮತ್ತು ಒಂದು ಗುಹೆಯಿಂದ ಇನ್ನೊಂದಕ್ಕೆ ಹಿಮಚ್ಛಾದಿತ ಶಿಖರಗಳ ನಡುವೆ ಗಿರಿ ಕಂದರಗಳನ್ನು ಮತ್ತು ಹೊಳೆಗಳನ್ನು ದಾಟುತ್ತಾ ಪರ್ಯಟನೆ ಮಾಡಿದ್ದೇನೆ. ಎಲ್ಲ ಸಂದರ್ಭಗಳಲ್ಲಿಯೂ ನಾನು ಉಲ್ಲಾಸದಿಂದಿದ್ದು ಅಜ್ಞಾತವಾಗಿರ ಬಯಸಿ ಗುಪ್ತವಾಗಿದ್ದ ಸಾಧುಗಳ ಹುಡುಕಾಟದಲ್ಲಿದ್ದೆ. ನನ್ನ ಜೀವಿತದ ಉಸಿರುಸಿರು ಅನೇಕರಿಗೆ ಗ್ರಹಿಸಲು ಕಷ್ಟವಾಗಬಹುದು. ಆಧ್ಯಾತ್ಮಿಕ ಅನುಭವಗಳಿಂದ ಶ್ರೀಮಂತವಾಗಿದೆ. ಸೌಮ್ಯ ಮತ್ತು ಪ್ರೇಮಶೀಲನಾದ ಹಿಮಾಲಯದ ಆ ಸಾಧು ಹೊಂದಿದ್ದ ಒಂದೇ ಒಂದು ಪರವಶಗೊಳಿಸುವಂಥ ವಿಚಾರಧಾರೆಯೆಂದರೆ ಪ್ರೇಮ. ಪ್ರಕೃತಿಯ ಬಗ್ಗೆ ಪ್ರೇಮ, ಎಲ್ಲ ಜೀವಜಾತಗಳ ಬಗ್ಗೆ ಪ್ರೇಮ. ಪ್ರೇಮ ಮತ್ತು ಪ್ರೇಮ ಸಮಸ್ತಕ್ಕೂ ಪ್ರೇಮ. ಹಿಮಾಲಯದ ಸಾಧುಗಳು ಮೊದಲಿಗೆ ನನಗೆ ಬೋಧಿಸಿದ್ದು ಪ್ರಕೃತಿಯ ಸತ್ಯ ಸಂದೇಶವನ್ನು. ಆಮೇಲೆ ನಾನು ನಳನಳಿಸುವ ಹೂಗಳು ಸೂಸುವ ಸಂಗೀತವನ್ನು, ಹಕ್ಕಿಗಳ ಚಿಲಿಪಿಲಿಯಲ್ಲಿ ಇಂಪನ್ನು ಮತ್ತು ಹುಲ್ಲುಗರಿಕೆಯ ಅಲಗಿನಿಂದಲೂ ಪೊದೆಯೊಳಗಿನ ಮುಳ್ಳಿನ ಮೊನೆಯಲ್ಲೂ ಹೊಮ್ಮುವ ಗಾನವನ್ನು ಕೇಳತೊಡಗಿದೆ. ಎಲ್ಲದರಲ್ಲೂ ಸೌಂದರ್ಯದ ಅಸ್ತಿತ್ವವು ಅಂತರ್ಗತವಾಗಿದೆ. ಒಂದು ಪಕ್ಷ ಮಾನವನು ನಿಸರ್ಗದ ನಾದಸಿರಿ ಮತ್ತು ಸೌಂದರ್ಯ ಸವಿಗಳ ಆಸ್ವಾದನೆ ಮಾಡುವುದನ್ನು ಕಲಿಯದಿದ್ದರೆ ಆಗ ಪ್ರೇಮ ಕಾರಂಜಿಯ ಪ್ರಚೋದಕ ಸತ್ಯವೇ ಅವನಿಂದ ಮರೆಯಾಗುತ್ತದೆ. ಪ್ರಕೃತಿಯಲ್ಲಿನ ಅಷ್ಟೊಂದು ಸಂತಸದ ಸೆಲೆ, ಅಷ್ಟೊಂದು ಗೀತ ಸಂಗೀತಗಳು, ಒಲವು ಚೆಲುವುಗಳು, ಇವೆಲ್ಲವುಗಳನ್ನು ಪರಿಶೋಧಿಸಲು ನಿಮಗೆ ಮನೋವೈಜ್ಞಾನಿಕ ವಿಶ್ಲೇಷಣೆಯ ಅಗತ್ಯವಿದೆಯೇನು? ಈ ಪರಮ ಪ್ರಕೃತಿಯು ತನ್ನ ರೂಪಕ ಕಥೆಗಳನ್ನು ಧಾರೆ ಧಾರೆಯಾಗಿ ಹರಿಯುವ ನಿರ್ಗಳ ಹೊಳೆಗಳು, ಲಿಲ್ಲಿ ಹೂಗಳಿಂದ ತುಂಬಿದ ಕಣಿವೆಗಳು, ಪುಷ್ಪಚ್ಛಾದಿತ ಕಾಡು ಮತ್ತು ನಕ್ಷತ್ರಗಳ ಪ್ರಕಾಶ, ಇವುಗಳ ಮೂಲಕ ನಿರೂಪಿಸುತ್ತದೆ. ಸತ್ಯವನ್ನು ತಿಳಿಯುವಂತಹ ಮತ್ತು ಒಳಿತನ್ನು ಅದರ ಗಾಂಭೀರ್ಯ ಹಾಗೂ ವೈಭವಗಳಲ್ಲಿ ನೋಡುವಂತಹ ತಿಳುವಳಿಕೆಯ ಅರ್ಥವತ್ತಾದ ಜ್ಞಾನವನ್ನು ಈ ಪರಮತತ್ವವು ಮೂಡಿಸುತ್ತದೆ. ವ್ಯಕ್ತಿಯು ನಿಸರ್ಗ ಸಂಗೀತವನ್ನು ಕೇಳಲು ಮತ್ತು ಸೊಬಗನ್ನು ಗ್ರಹಣ ಮಾಡಲು ಕಲಿತಾಗ ತನ್ಮಯತೆಯಿಂದ ಆತನ ಚೈತನ್ಯವು ಇಡೀ ಸನ್ನಿವೇಶದೊಡನೆ ಸಮರಸಗೊಳ್ಳುತ್ತದೆ. ಆಗ ಆತನ ಯಾವತ್ತೂ ಚಲನವಲನ ಮತ್ತು ಮಾತುಕತೆಗಳು ನಿಶ್ಚಿತವಾಗಿಯೂ ಮಾನವ ಸಮಾಜದಲ್ಲಿ ಸೂಕ್ತ ಸ್ಥಾನವನ್ನು ಪಡೆಯುತ್ತವೆ. ಬದುಕಿನ ಮಾರ್ಗದತ್ತ ದೃಷ್ಟಿ ಹಾಯಿಸುವ ಮೊದಲು ಮನುಷ್ಯ ಬುದ್ಧಿಯನ್ನು ಪ್ರಕೃತಿಯನ್ನು ಪ್ರೀತಿಸುವಂತೆ ತರಬೇತುಗೊಳಿಸಬೇಕು. ಆಗ ಅಂತರ್ಜ್ಞಾನದ ಅರುಣೋದಯವು ಇಣುಕು ನೋಟವನ್ನು ಬೀರುತ್ತದೆ. ಜೀವನದ ದುಃಖ ದುಮ್ಮಾನಗಳೆಲ್ಲ ಸೂರ್ಯೋದಯವಾದಾಗ ಕತ್ತಲು ಮತ್ತು ಮಂಜು ಮಾಯವಾಗುವಂತೆ ಕಣ್ಮರೆಯಾಗುತ್ತವೆ. ಮರ್ತ್ಯತ್ವವು ಅಮರತ್ವದ ಅರಿವಿನಲ್ಲಿ ತನ್ನ ಹಾದಿಯನ್ನು ಕಂಡುಕೊಳ್ಳುತ್ತದೆ. ಆಗ ಮರ್ತ್ಯಜೀವಿಯು ಸಾವು ತನ್ನ ಮೇಲೆ ಹಾಯಿಸುವಂತೆ ತೋರುವ ನೋವು ನಿರಾಸೆಗಳಿಂದ ಘಾಸಿಗೊಳ್ಳುವುದಿಲ್ಲ. ಸಾವು ಅನಾದಿ ಕಾಲದಿಂದಲೂ ದುಃಖದ ಒಂದು ನಿಶ್ಚಿತ ನೆಲೆಯಾಗಿದೆ. ಆದರೆ ಮರಣದಲ್ಲಿ ಮಾನವನು ಅನಂತ ಮತ್ತು
ಅಮೇಯತೆಗಳೊಡನೆ ಒಂದಾಗುವುದನ್ನು ಕಲಿಯುತ್ತಾನೆ. ವ್ಯಕ್ತಿಯು ನಿಸರ್ಗವನ್ನು ಅದರ ಸರಳ ಅಗಾಧತೆಯಲ್ಲಿ ಗ್ರಹಿಸುವುದನ್ನು ಕಲಿತಾಗ ನಿಸರ್ಗದೊಂದಿಗೆ ಸಂಪರ್ಕ ಪಡೆಯುವ ಆತನ ಸೂಕ್ಷ್ಮ ಸಂವೇದನೆಗಳಿಗೆ ಪ್ರತಿಕ್ರಿಯೆಯಾಗಿ ಭಾವನೆಗಳು ನಿರರ್ಗಳವಾಗಿ ಹರಿಯುತ್ತವೆ. ಆತ್ಮಕಂಪನಕಾರಿಯಾದ ಈ ಅನುಭವವು ಗಂಗೆಯ ಕಲವರದಿಂದ, ಗಾಳಿಯ ರಭಸದಿಂದ, ಎಲೆಗಳ ಮರ್ಮರದಿಂದ ಮತ್ತು ಆರ್ಭಟಿಸುವ ಮೇಘ ಗರ್ಜನೆಗಳಿಂದ ನಿರ್ದಿಷ್ಟವಾದ ರಾಗವಿನ್ಯಾಸ ಹಾಗೂ ಮಾರ್ದನಿಗಳ ಸಾಮರಸ್ಯದೊಂದಿಗೆ ಪ್ರತಿಫಲಿತವಾಗುತ್ತದೆ. ಆತ್ಮಜ್ಯೋತಿಯು ಪ್ರಕಾಶಿಸುತ್ತದೆ. ಎಲ್ಲ ಅಡೆತಡೆಗಳೂ ಸರಿಯುತ್ತವೆ. ಆತ ಪರ್ವತಾಗ್ರವನ್ನು ಏರಿ ಮೇರೆಯರಿಯದ ದಿಗಂತ ದರ್ಶನ ಮಾಡುತ್ತಾನೆ. ಮೌನದಲ್ಲಿ ಪ್ರೀತಿಯ ಸೆಲೆ ಅಡಗಿದೆ. ನಂಬಿಕೆಯ ಕಣ್ಣು ಮಾತ್ರವೇ ಮಸುಕು ಸರಿಸಿ ಪ್ರೀತಿಯ ಪ್ರಕಾಶವನ್ನು ಕಾಣಬಲ್ಲದು. ನನ್ನ ಕಿವಿಗಳಲ್ಲಿ ಮಾರ್ದನಿಗೊಳ್ಳುತ್ತಿರುವ ಈ ಗಾನವು ನನ್ನ ಜೀವನ ಸಂಗೀತವೇ ಆಗಿಬಿಟ್ಟಿದೆ. ಸಾಧುಗಳ ಈ ಪರಿಶೋಧನೆಯು ವಿಶ್ವದ ಇಡೀ ಮನುಕುಲವನ್ನು ಸಾಮರಸ್ಯದಲ್ಲಿ ಬೆಳೆಸಬಲ್ಲದು. ಎಲ್ಲರಿಗೂ ಆನಂದ ಮತ್ತು ಮೋಕ್ಷಗಳಿಗೆ ಮಾರ್ಗ ತೋರಬಲ್ಲ ಬೆಳಕು. ಸತ್ಯ ಮತ್ತು ಸೌಂದರ್ಯಗಳನ್ನು ಪಡೆಯಲು ಮನುಕುಲದ ಜ್ಞಾನ ಮತ್ತು ತಿಳುವಳಿಕೆಗಳ ಮೂಲಾಧಾರಗಳೆಂದರೆ ಸಾಧುಗಳು. ಅವರು ಈ ಪ್ರಪಂಚದ ಕೇವಲ ಅಂಧಕಾರವನ್ನು ಮತ್ತು ನಶ್ವರ ಭ್ರಾಂತಿಯನ್ನು ಮನುಕುಲ ತಿಳಿಯುವಂತೆ ಮಾಡುತ್ತಾರೆ. ಅವರ ದೃಷ್ಟಿಯಲ್ಲಿ ಸಮಸ್ತ ವಿಶ್ವದ ಏಕತೆ ಸ್ಪಷ್ಟಗೋಚರ. ಸುವರ್ಣ ಪಾತ್ರೆಯೊಳಗಡೆ ಸತ್ಯವು ಅಡಗಿಸಲ್ಪಟ್ಟಿದೆ. ಓ ಪ್ರಭುವೇ, ತೆರೆಯನ್ನು ಸರಿಸಿ ಸತ್ಯವನ್ನು ಕಾಣಲು ನಮಗೆ ಕೃಪೆ ತೋರು. ಹಿಮಾಲಯದ ಸಾಧುಗಳು ಬೋಧಿಸಿದ ಈ ಪ್ರೇಮ ತತ್ವವು ಇಡೀ ವಿಶ್ವಕ್ಕೆ ಪ್ರಕಾಶ, ಜೀವನ, ಸೌಂದರ್ಯ ಮತ್ತು ಬೆಳಕಿನ ಕಾರಂಜಿಯ ಮೂಲವನ್ನು ತಿಳಿಸಿಕೊಡುತ್ತದೆ. ಚಿಕ್ಕಂದಿನಲ್ಲಿ ಕೈಲಾಸ ಪರ್ವತದ ಪದತಲದಲ್ಲಿ ಕುಳಿತು ಮಾನಸ ಸರೋವರದ ನೀರ್ಗಲ್ಲ ಜಲವನ್ನು ಕುಡಿದಿದ್ದೇನೆ. ಪ್ರಕೃತಿ ಮಾತೆಯಲ್ಲಿ ಬೆಳೆಯುವ ತರಕಾರಿ ಮತ್ತು ಗೆಡ್ಡೆ ಗೆಣಸುಗಳನ್ನು ಗಂಗೋತ್ರಿ ಮತ್ತು ಕೇದಾರನಾಥಗಳಲ್ಲಿ ಆಗಾಗ ಬೇಯಿಸಿ ತಿಂದಿದ್ದೇನೆ. ಹಿಮಾಲಯದ ಗುಹೆಗಳಲ್ಲಿನ ವಾಸ ಆಹ್ಲಾದಕರವಾಗಿತ್ತು. ಅಲ್ಲಿ ಇದ್ದಾಗ ಹಗಲಿನಲ್ಲಿ ಪರ್ವತ ಶಿಖರಗಳಲ್ಲಿ ಅಲೆದಾಡುವುದು, ಅವ್ಯವಸ್ಥಿತ ರೀತಿಯಲ್ಲಿ ಟಿಪ್ಪಣಿ ಬರೆದುಕೊಳ್ಳುವುದು ಮತ್ತು ಕತ್ತಲಾಗುವ ಮುನ್ನ ವಾಪಸ್ಸಾಗುವುದು ಇದು ನನ್ನ ವಾಡಿಕೆಯಾಗಿತ್ತು. ಹಿಮಾಲಯದ ಸಾಧುಗಳು, ಯೋಗಿಗಳು ಮತ್ತೆತ್ತರ ಆಧ್ಯಾತ್ಮಿಕ ಮಾರ್ಗದರ್ಶಿ ಮಹಾತ್ಮರೊಂದಿಗೆ ನನ್ನ ಅನುಭವಗಳ ವಿವರಣೆಗಳಿಂದ ನನ್ನ ದಿನಚರಿ ಪುಸ್ತಕವು ತುಂಬಿ ಹೋಗಿದೆ. ಇದು ಸಂಧ್ಯಾಭಾಸದ ಜನ್ಮಭೂಮಿ. ಹಲವಾರು ಮಂದಿ ಆಧುನಿಕ ವಿದ್ವಾಂಸರು ಸಂಧ್ಯಾಭಾಸವನ್ನು ಸಂಧ್ಯಾ ಪ್ರಕಾಶದ ಭಾಷೆ ಎಂದು ಕರೆದು ಅರ್ಥೈಸಲು ಮತ್ತು ಭಾಷಾಂತರಿಸಲು ಯತ್ನಿಸಿದ್ದಾರೆ. ವಾಸ್ತವವಾಗಿ ಈ ಭಾಷೆ ನನಗೆ ಬೋಧಿಸಲ್ಪಟ್ಟದ್ದು ಆಧುನಿಕ ಲೇಖಕರು ಇದರ ಬಗ್ಗೆ ಚಿಂತಿಸುವ ವಿಧಾನಕ್ಕಿಂತ ಸಂಪೂರ್ಣವಾಗಿ ಬೇರೆಯೇ ಆದ ರೂಪದಲ್ಲಿ. ಇದೊಂದು ಅದೃಷ್ಟಶಾಲಿಗಳಾದ ಕೆಲವೇ ಮಂದಿ ಯೋಗಿಗಳು, ಸಾಧುಗಳು ಮತ್ತು ಅಭಿಜ್ಞರುಗಳು ಬಳಸುವ ಪರಿಶುದ್ಧ ಯೌಗಿಕ ಭಾಷೆ. ತಾತ್ವಿಕವಾಗಿ ಮತ್ತು ಭಾವನಾತ್ಮಕವಾಗಿ ಇದು ಸಂಸ್ಕೃತಕ್ಕೆ ಬಹಳ ಮಟ್ಟಿಗೆ ಸಮಾನ ರೂಪದ ಭಾಷೆ. ಸಂಧ್ಯಾಭಾಸದ ಪ್ರತಿ ಪದವು ತನ್ನ ಧ್ವನಿ ಮೂಲದಿಂದ ಅರ್ಥಗರ್ಭಿತವಾಗಿ ಹರಿಯುತ್ತದೆ. ಕೇವಲ ಆಧ್ಯಾತ್ಮಿಕ ವಿಷಯಿಕವಾದ ಚರ್ಚೆಗೆ ಮಾತ್ರ ಈ ಭಾಷೆಯನ್ನು ಬಳಸಬಹುದೇ ಹೊರತು ಪ್ರಾಪಂಚಿಕ ವ್ಯವಹರಣೆಗೆ ಸಂಬಂಧಿಸಿದ ಶಬ್ದ ಸಾಮಗ್ರಿಯೇ ಇದರಲ್ಲಿಲ್ಲ. ಸೂರ್ಯನು ಚಂದ್ರನನ್ನು ಕೂಡುವ, ಹಗಲು ರಾತ್ರಿಗಳು ಸಂಧಿಸುವ, ಇಡ ಮತ್ತು ಪಿಂಗಳಗಳು ಸಮಾನವಾಗಿ ಸಂಚರಿಸುವ ಈ ಸಮ್ಮಿಲನವನ್ನು ಸಂಧ್ಯಾ ಅಥವಾ ಸುಷುಮ್ನಾ ಎಂದು ಕರೆಯಲಾಗುತ್ತದೆ. ಸಂಧ್ಯಾ ಪ್ರಕಾಶ ಅಥವಾ ಸಂಧ್ಯಾ ಭಾಷೆಯು ಸುಷುಮ್ನಾ ತಾಯಿಯ ಬಸಿರಿನಿಂದ ಹುಟ್ಟಿದ್ದು. ಸುಷುಮ್ನಾ ಸ್ಥಿತಿಯಲ್ಲಿ ಯೋಗಿಯಾದವನು ಪರಮಾನಂದವನ್ನು ಅನುಭವಿಸುತ್ತಾನೆ. ಈ ಅನುಭವವನ್ನು
ಸಂವೇದನಾಪೂರ್ವಕವಾಗಿಯೂ ವ್ಯಕ್ತಿಗಳು ತಿಳಿಯಬಹುದು. ಅಂಥ ಯೋಗಿಯು ಇತರ ಅಭಿಜ್ಞರೊಡನೆ ಮಾತಾಡಿದಾಗ ಅವರು ಈ ಭಾಷೆಯಲ್ಲಿ ಸಂಭಾಷಿಸುತ್ತಾರೆ. ಬೇರೆಯವರಿಗೆ ಇದು ಅರ್ಥವಾಗುವುದಿಲ್ಲ. ವೇದ ಮಂತ್ರಗಳನ್ನು ಕ್ರಮಬದ್ಧವಾಗಿ ಪಠಿಸುವ ವಿಧಾನದ ಅರಿವು ನಿಧಾನವಾಗಿ ಕಣ್ಮರೆಯಾಗುತ್ತಿದೆ. ಯಾಕೆಂದರೆ ವೇದಗಳ ವ್ಯಾಕರಣ ಪದ್ಧತಿಯು ಸಂಸ್ಕೃತ ಭಾಷೆಯದಕ್ಕಿಂತ ಭಿನ್ನವಾದುದು. ಇದರಂತೆಯೇ ಸಂಧ್ಯಾ ಭಾಷದ ವ್ಯಾಕರಣವು ಸಂಪೂರ್ಣವಾಗಿ ಧ್ವನಿಯನ್ನು ಆಧಾರವಾಗಿ ಹೊಂದಿದ್ದು ತ್ವರಿತಗತಿಯಲ್ಲಿ ಕಣ್ಮರೆಯಾಗುತ್ತಿದೆ. ಶಾಸ್ತ್ರೀಯ ಸಂಗೀತಗಾರರು ಸ್ವರ ಮತ್ತು ತಾಣಗಳಿಂದ ರಾಗಗಳನ್ನು ಸಿದ್ಧಪಡಿಸಿಕೊಳ್ಳಲು ಸಾಧ್ಯವಿರುವಂತೆ ಸಂಧ್ಯಾ ಭಾಷದಲ್ಲಿ ಬಳಸುವ ಧ್ವನಿಗಳಿಂದ ಲಯಗಳನ್ನು ಮೂಡಿಸಬಹುದು. ಇದನ್ನು ದೇವಭಾಷೆ ಎಂದು ಕರೆಯುತ್ತಾರೆ. ಸಂಜೆ ಮುಂಜಾನೆಗಳ ಸಮಯದಲ್ಲಿ ಪರ್ವತಾಗ್ರದಲ್ಲಿ ಕುಳಿತ ಯಾರೂ ಸುತ್ತಮುತ್ತಲ ಸೌಂದರ್ಯವನ್ನು ಕಾಣಬಹುದು. ಒಂದು ವೇಳೆ ಆಧ್ಯಾತ್ಮ ಜೀವಿಯಾಗಿದ್ದಲ್ಲಿ ಹೇಗೆ ಈ ಸೌಂದರ್ಯವು ಸತ್ಯ, ಶಿವ, ಸುಂದರ ಸ್ವರೂಪಿಯಾದ ಈಶ್ವರನ ಅವಿಚ್ಛಿನ್ನ ಅಂಗವಾಗಿದೆ ಎಂಬುದನ್ನು ಆತ ಅರ್ಥ ಮಾಡಿಕೊಳ್ಳಬಲ್ಲ. ಇದು ದೇವತೆಗಳ ಭೂಮಿ. ಉಷಾಕಾಲ ಮತ್ತು ಸಂಧ್ಯಾಕಾಲಗಳ ಕೇವಲ ಭೂಮಿಯ ಪರಿಭ್ರಮಣದಿಂದಾಗಿ ಸಂಭವಿಸಿದವುಗಳಲ್ಲ. ಹಿಮಾಲಯದಲ್ಲಿ ಇವು ಆಳವಾದ ಸಾಂಕೇತಿಕ ಅರ್ಥವನ್ನು ಹೊಂದಿವೆ. ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಮತ್ತು ರಾತ್ರಿಗಳು ಒಂದೊಂದು ಯಾವ ಭಾಷೆಯೂ ಯಾವತ್ತೂ ವಿವರಿಸಲಾಗದ ತನ್ನದೇ ಚೆಲುವಿಕೆಯನ್ನು ಹೊಂದಿವೆ. ದಿನದಲ್ಲಿ ಹಲವು ಬಾರಿ ಪರ್ವತಗಳು ತಮ್ಮ ಬಣ್ಣವನ್ನು ಬದಲಾಯಿಸುತ್ತವೆ, ಏಕೆಂದರೆ ಸೂರ್ಯನು ಈ ಪರ್ವತಗಳ ಸೇವೆಯಲ್ಲಿರುತ್ತಾನೆ. ಪ್ರಾತಃ ಕಾಲ ರಜತ ವರ್ಣ, ಮಧ್ಯಾಹ್ನ ಸ್ವರ್ಣವರ್ಣ ಮತ್ತು ಸಂಜೆ ಅವು ರಕ್ತವರ್ಣ ತಾಳುತ್ತವೆ. ಇದನ್ನು ನೋಡಿದ ನಾನು, ಹೆತ್ತವ್ವನೇ ನನ್ನನ್ನು ರಂಜಿಸಲು ವಿವಿಧ ಬಣ್ಣಗಳ ಸೀರೆಗಳನ್ನು ಉಡುತ್ತಿದ್ದಾಳೆ ಎಂದು ಭಾವಿಸಿದೆ. ಈ ಸೊಬಗನ್ನು ಮಾನವ ಭಾಷೆಯಲ್ಲಿ ಹೇಳುವ ಶಬ್ದ ಭಂಡಾರ ನನ್ನಲ್ಲಿದೆಯೇನು? ಇದು ಕೇವಲ ಹೃದಯದ ಭಾಷೆ. ಅದರಲ್ಲಿ ಮಾತ್ರ ನಾನು ಮಾತನಾಡಬಲ್ಲೆ. ಹೀಗಾಗಿ ನನ್ನ ನಾಲಿಗೆಯಿಂದ ಶಬ್ದಗಳು ಹೊರಡುವುದಿಲ್ಲ. ಈ ಸೊಬಗಿನ ಪರ್ವತಗಳ ಒಂದು ಮಿನುಗು ನೋಟವನ್ನಷ್ಟೇ ನಾನು ನೀಡಬಲ್ಲೆ. ಅವುಗಳ ಸೌಂದರ್ಯವು ಭವ್ಯವಾದದ್ದು ಮತ್ತು ವರ್ಣನಾತೀತವಾದದ್ದು. ಹಿಮಾಲಯದ ಬೆಳಕಿನ ವಾತಾವರಣ ಎಷ್ಟೊಂದು ಪ್ರಶಾಂತ ಹಾಗೂ ನಿರ್ಮಲವಾದದ್ದೆಂದರೆ ಅದು ಭಾವುಕನನ್ನು ಅಯತ್ನಪೂರ್ವಕವಾಗಿ ಮೌನಿಯನ್ನಾಗಿಸಿ ಬಿಡುತ್ತದೆ. ಆದ್ದರಿಂದಲೇ ಹಿಮಾಲಯದ ಜನ ಧ್ಯಾನಶೀಲರಾಗುತ್ತಾರೆ. ಪ್ರಕೃತಿಯು ಧ್ಯಾನ ಪಂಥಗಳನ್ನು ಬಲಪಡಿಸಿದೆ. ನಾನು ಗುಹೆಯಲ್ಲಿ ವಾಸವಾಗಿದ್ದಾಗ ಉಷೆಯು ಬೊಗಸೆಯಲ್ಲಿ ಉದಯರವಿಯನ್ನು ಹಿಡಿದು ನನ್ನವ್ವನೇ ನನ್ನ ಮುಂದೆ ನಿಂತು ದಿನಾಲೂ ಪ್ರಾತಃ ಕಾಲ ನನ್ನನ್ನು ಎಚ್ಚರಗೊಳಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಗುಹೆಯ ದ್ವಾರದ ಮೂಲಕ ಸೂರ್ಯ ರಶ್ಮಿಗಳು ಮೃದುವಾಗಿ ಹಾಯುತ್ತಿದ್ದವು. ಹಲವಾರು ಯೋಗಿಗಳು ಗುರು ಸನ್ನಿಧಿಯಲ್ಲಿ ಉಪನಿಷತ್ತಿನ ಜ್ಞಾನದ ಅಭ್ಯಾಸ ಮಾಡುತ್ತಾ ಗುಹೆಯಲ್ಲಿ ವಾಸವಾಗಿದ್ದರು. ನಿರ್ಮಲವಾದ ಸಂಜೆಯ ಹೊತ್ತಿನ ಸೂರ್ಯನು ಮೋಡಗಳಿಂದ ಮುಕ್ತಿ ಪಡೆದಾಗಿನ ದೃಶ್ಯವು ಯಾರೋ ಬಲು ದೊಡ್ಡ ಚಿತ್ರ ಕಲಾವಿದನೊಬ್ಬ ಲಕ್ಷೋಪಲಕ್ಷ ಬಣ್ಣಗಳನ್ನು ಮಂಜು ಮಸುಕಿನ ಶಿಖರಗಳ ಮೇಲೆ ಸುರಿದು ಪುಟಾಣಿ ಬೆರಳ ಮಾನವ ಕಲಾವಿದರುಗಳು ಬಣ್ಣ ಕುಂಚಗಳಿಂದ ಯಾವತ್ತೂ ಅನುಕರಿಸಲಾಗದಂತಹ ಚಿತ್ರಗಳನ್ನು ರಂಜಿಸಿದಂತಿತ್ತು. ಟಿಬೆಟ್, ಚೀನಾ, ಭಾರತ ಮತ್ತು ಪರ್ಷಿಯಾಗಳಲ್ಲಿ ಅಸ್ತಿತ್ವದಲ್ಲಿರುವ ಯಾವುದೇ ಕಲೆಯಲ್ಲಿ ಹಿಮಾಲಯದ ಸೊಬಗಿನ ಪ್ರಭಾವವೂ ಕಾಣುತ್ತದೆ. ಸ್ವಲ್ಪ ಕಾಲ ನಾನೂ ಕೂಡ ಚಿತ್ರಕಲೆಯ ಅಭ್ಯಾಸದಲ್ಲಿ ತೊಡಗಿದ್ದೆ. ಆದರೆ ನನ್ನ ಚಿತ್ರಗಳು ಮಕ್ಕಳು ಬಿಡಿಸಿದ ಗೀಚುಗೆರೆಗಳಂತೆ ಕಂಡುಬಂದಿದ್ದರಿಂದ ನಾನು ಚಿತ್ರ ಬರೆಯುವುದನ್ನು ನಿಲ್ಲಿಸಿಬಿಟ್ಟೆ. ಹೃತ್ಪೂರ್ವಕ ಅನುಭವಕ್ಕೆ ಬಾರದ ಸೌಂದರ್ಯವು ಮಾನವ ಮಿತಿಯಲ್ಲಿ ನಿರ್ಬಂಧಿಸಲ್ಪಡುತ್ತದೆ. ಪ್ರಕೃತಿಯ ಮೂಲಕ ಅಭಿವ್ಯಕ್ತವಾಗುವ
ಉನ್ನತ ಸ್ತರದ ಸೌಂದರ್ಯಾನುಭವವನ್ನು ಪಡೆದಾತ ಒಬ್ಬ ನಿಜವಾದ ಕಲಾವಿದನಾಗುತ್ತಾನೆ. ಸಮಸ್ತ ಸೌಂದರ್ಯದ ಮೂಲಸೆಲೆಯ ಅರಿವನ್ನು ಪಡೆದ ಕಲಾವಿದ ಚಿತ್ರರಚನೆಯ ಬದಲು ಕವಿತಾ ರಚನೆಯಲ್ಲಿ ತೊಡಗುತ್ತಾನೆ. ಅಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಜ್ಞಾಸ್ತರಕ್ಕೆ ಕುಂಚ ಮತ್ತು ಬಣ್ಣಗಳು ಪ್ರವೇಶಿಸಲಾರವು. ಆಧ್ಯಾತ್ಮಿಕ ಸೌಂದರ್ಯವು ಅತ್ಯಂತ ಆಳವೂ ಸೂಕ್ಷ್ಮಾತಿ ಸೂಕ್ಷ್ಮವೂ ಆದ ಸ್ತರಗಳಲ್ಲಿ ಅಭಿವ್ಯಕ್ತಗೊಳ್ಳುವಂಥದ್ದು. ಹಿಮಾಲಯದ ಅತ್ಯಂತ ಪುರಾತನ ಯಾತ್ರಿಕರೆಂದರೆ ಬಂಗಾಳ ಕೊಲ್ಲಿಯಿಂದ ಠಾಕೂಠೀಕಾಗಿ ಉರುಳುತ್ತಾ ಸಾಗುವ ಮೋಡಗಳು. ಸಮುದ್ರದಿಂದ ಮೇಲೆದ್ದು ಈ ಮಳೆ ಮೋಡಗಳು ಹಿಮಾಲಯದ ಹಿಮಶಿಖರಗಳತ್ತ ಪ್ರಯಾಣ ಬೆಳೆಸಿ ಅವುಗಳನ್ನು ಎದೆಗವಚಿಕೊಂಡು ನಂತರ ಆರ್ಭಟಿಸುತ್ತಾ ಶುದ್ಧ ಹಿಮಜಲದೊಡನೆ ಬಯಲಿನತ್ತ ಹಿಂದಿರುಗುತ್ತವೆ. ಅವು ತಮ್ಮ ಕೃಪಾಸಿಂಚನ ಮಾಡಿ ಭಾರತದ ನೆಲದ ಮೇಲೆ ಅನುಗ್ರಹ ಬೀರುತ್ತವೆ. ಪೌರ್ವಾತ್ಯ ಶೇಕ್ಸ್ಪಿಯರ್ ಎಂದು ಪ್ರಶಂಸಿಸಲ್ಪಡುವ ಸಂಸ್ಕೃತದ ಶ್ರೇಷ್ಠ ಕವಿ ಕಾಳಿದಾಸನು ಹಿಮಾಲಯದಲ್ಲಿ ಬಂಧಿಯಾಗಿರುವ ನನ್ನ ಪ್ರಿಯತಮೆಗೆ ಸಂದೇಶ ತಲುಪಿಸಲು ಮೋಡಗಳನ್ನು ದೂತರನ್ನಾಗಿ ಮಾಡಿದ್ದಾನೆ. ಭಾರತದ ಪ್ರಸಿದ್ಧ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತಗಳು ಹಿಮಾಲಯ ಪುಣ್ಯಯಾತ್ರೆಗಳನ್ನು ಕುರಿತು ವರ್ಣನೆ ಮತ್ತು ಪ್ರಶಂಸೆಗಳಿಂದ ತುಂಬಿವೆ. ಪ್ರಸಾದ್ ಮತ್ತು ಇಕ್ಬಾಲ್ರಂಥ ಹಿಂದಿ ಮತ್ತು ಉರ್ದು ಭಾಷೆಯ ಆಧುನಿಕ ಕವಿಗಳಿಗೂ ಕೂಡ ಹಿಮಾಲಯದ ಸೌಂದರ್ಯದ ಬಗ್ಗೆ ಕವಿತಾ ರಚನೆ ಮಾಡುವ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳಲಾಗಿಲ್ಲ. ಮಹಿಮ್ನಾ ಸ್ತೋತ್ರದಂತೆ ಅನೇಕ ಸಂಸ್ಕೃತ ಕವಿತೆಗಳು ಒಬ್ಬ ಪ್ರವಾಸಿ ಹಿಮಾಲಯವನ್ನು ಏರುವ ಮತ್ತು ಇಳಿಯುವ ಕಾರ್ಯದಲ್ಲಿ ತೊಡಗಿರುವನೋ ಎಂಬ ರೀತಿಯಲ್ಲಿ ರಚಿಸಲ್ಪಟ್ಟಿವೆ. ಒಳ್ಳೆಯ ಕವಿ ಅಥವಾ ಹಾಡುಗಾರನಲ್ಲದಿದ್ದರೂ ನಾನು ಕವಿತಾ ರಚನೆ ಮಾಡುವ ಮತ್ತು ಹಾಡುವ ಹವ್ಯಾಸದಲ್ಲಿ ತೊಡಗಿದ್ದೆ. ಭಾರತ ಶಾಸ್ತ್ರೀಯ ಸಂಗೀತವು ಪಹಾರಿಯಂಥ ರಾಗಗಳನ್ನು ಹಿಮಾಲಯ ಪರ್ವತಗಳ ತುದಿಯಲ್ಲಿ ವಾಸ ಮಾಡುವ ಹೆಣ್ಣು ಮಕ್ಕಳು ಮಧುರವಾಗಿ ಹಾಡಿದ ಹಾಡುಗಳ ದಾಟಿಗಳಿಂದ ತೆಗೆದುಕೊಂಡಿದ್ದೆ. ಹಿಮಾಲಯವು ಕವಿಗಳಿಗೆ, ಕಲಾವಿದರಿಗೆ, ಸಂಗೀತಗಾರರಿಗೆ ಮತ್ತು ಪ್ರವಾಸಿಗರಿಗೆ ರಹಸ್ಯಪೂರ್ಣವಾಗಿ ಉಳಿದಿದೆ. ಆದರೆ ತಮ್ಮ ಅತ್ಯಂತ ಮುಖ್ಯ ಸಂದೇಶವನ್ನು ಹಿಮಗಿರಿಗಳು ಅರ್ಹರಿಗೆ ಮಾತ್ರ ಪ್ರಕಟಪಡಿಸುತ್ತವೆ. ಆಧ್ಯಾತ್ಮ ಜ್ಞಾನಿಗಳು ಮಾತ್ರವೇ ಈ ಅತ್ಯಾಶ್ಚರ್ಯಕರ ಪರ್ವತಗಳ ರಹಸ್ಯವನ್ನು ಅನಾವರಣ ಮಾಡಬಲ್ಲರು. ನನ್ನಲ್ಲಿ ತುಂಬ ನಿಷ್ಠೆಯಿಂದಿದ್ದ ನನ್ನ ಮುದ್ದು ಕರಡಿಯೊಡನೆ ಸಾಮಾನ್ಯವಾಗಿ ನಾನು ಪರ್ವತಗಳಲ್ಲಿ ಅಲೆದಾಡುತ್ತಿದ್ದೆ. ಅದು ನನಗೆ ತುಂಬ ಅಕ್ಕರೆಯ ಮತ್ತು ವಿಧೇಯತೆಯ ಸಂಗಾತಿಯಾಗಿತ್ತು. ಅದು ಯಾರನ್ನೂ ಘಾಸಿಗೊಳಿಸುತ್ತಿರಲಿಲ್ಲವಾದರೂ ನನ್ನ ಬಳಿಗೆ ಯಾರಾದರೂ ಬಂದರೆ ಅವರನ್ನು ತಳ್ಳಿಬಿಡುತ್ತಿತ್ತು. ನನ್ನ ಆ ದಿನಗಳ ಅತ್ಯುತ್ತಮ ಸಹಚರಿಯಾದ ಅದನ್ನು ನಾನು ಭೋಲಾ ಎಂದು ಕರೆಯುತ್ತಿದ್ದೆ. ಅದು 11 ವರ್ಷ ನನ್ನ ಗುಹೆಯ ಸಮೀಪ ವಾಸವಾಗಿತ್ತು ಹಾಗೂ ಸದಾ ನಾನು ಹೊರಬರುವುದನ್ನೇ ಕಾಯುತ್ತಿತ್ತು. ಆ ಮುದ್ದು ಮರಿಯ ಬಗ್ಗೆ ನಾನು ಬೆಳೆಸಿಕೊಳ್ಳುತ್ತಿದ್ದ ವ್ಯಾಮೋಹವನ್ನು ನನ್ನ ಸ್ವಾಮೀಜಿ ಪುರಸ್ಕರಿಸಲಿಲ್ಲ. ಕರಡಿ ಕಾಯುವವನು ಎಂದು ಆಗಾಗ ಅವರು ನನ್ನನ್ನು ಛೇಡಿಸುತ್ತಿದ್ದುದೂ ಉಂಟು. ಬೆಳಗಿನ ಹೊತ್ತು ಬೆಟ್ಟ ಹತ್ತುವುದಕ್ಕೆ ಸಹಕಾರಿಯಾದ ಉದ್ದನೆಯ ಒಂದು ಊರುಗೋಲನ್ನು ಹಿಡಿದು ನನ್ನ ಗವಿಯಿಂದ 4-6 ಮೈಲಿಗಳ ದೂರದಲ್ಲಿದ್ದ ಪರ್ವತ ಶಿಖರಗಳಿಗೆ ಹೋಗುತ್ತಿದ್ದೆ. ದಿನಚರಿ ಪುಸ್ತಕ, ಕೆಲವು ಪೆನ್ಸಿಲ್ಗಳನ್ನು ಮತ್ತು ಕರಡಿ, ಭೋಲಾ ಇವು ನನ್ನೊಂದಿಗಿರುತ್ತಿದ್ದ ಪರಿಕರಗಳು. ಸೆಪ್ಟೆಂಬರ್ 15ರ ನಂತರ ಹಿಮಾಲಯದಲ್ಲಿ ಮಂಜು ಬೀಳತೊಡಗುತ್ತದೆ. ದಿವ್ಯ ಮಾತೆಯ ಸ್ತೋತ್ರ ಗೀತೆಗಳನ್ನು ಹಾಡುತ್ತಾ ಹತ್ತಿರದ ಪರ್ವತ ಶಿಖರಗಳತ್ತಣ ನನ್ನ ದೀರ್ಘ ಸಂಚಾರವನ್ನು ಮುಂದುವರಿಸುತ್ತಿದ್ದೆ. ಯಾರು ನಮ್ಮ ಸಂಪ್ರದಾಯವನ್ನು ಅನುಸರಿಸುತ್ತಾರೋ ಅವರಿಗೆ ನನ್ನ ಬದುಕು ಮೀಸಲು ಎಂಬ ಭಾವಪ್ರಕಾಶವು ಪ್ರಾಸಂಗಿಕವಾಗಿ ನನ್ನ ಮನಸ್ಸಿನಲ್ಲಿ ಮೂಡುತ್ತಿತ್ತು. ನಾನು ನನ್ನ ಸ್ವಂತ ವ್ಯಕ್ತಿತ್ವವನ್ನು ಕುರಿತು ಹಂಬಲಿಸಿದವನಲ್ಲ, ಆದರೆ
ನಾನು ಯಾವ ಪರಂಪರೆಯನ್ನು ಅನುಸರಿಸಿದೆನೋ ಅಂಥ ಮಹಾನ್ ಸಾಧುಗಳ ಪಂಥವನ್ನು ಕುರಿತು ತೀವ್ರವಾದ ಕಳಕಳಿ ನನ್ನಲ್ಲಿತ್ತು. ಹಲವು ಬಾರಿ ಶಿಸ್ತನ್ನು ಉಲ್ಲಂಘಿಸಿ ಅವಿಧೇಯತೆಯಿಂದ ವರ್ತಿಸಿದರೂ ಸಹ ನಾನು ಕ್ಷಮಿಸಲ್ಪಟ್ಟೆ. ಈ ದಿನಗಳಲ್ಲಿ ಮಾನಸಿಕ ಮತ್ತು ಆಧ್ಯಾತ್ಮಿಕವಾದ ಹಲವು ಗಾಢ ಅನುಭವಗಳುಂಟಾದವು. ಕೆಲವೊಮ್ಮೆ ನಾನೇ ರಾಜ, ಆದರೆ ತಲೆಯ ಮೇಲೆ ಕಿರೀಟದ ಭಾರವಿಲ್ಲ ಅಷ್ಟೇ ಎಂಬ ಭಾವನೆಯನ್ನೂ ಅನುಭವಿಸಿದ್ದೇನೆ. ಮನುಷ್ಯ ಸಹವಾಸ ಸಮಾಚಾರಗಳಿಂದ ದೂರ ಉಳಿದಿದ್ದರಿಂದ ಶಾಂತಿ ಮತ್ತು ಪ್ರಸನ್ನತೆಗಳನ್ನು ಪಡೆದಿದ್ದೇನೆ. ಪ್ರಕೃತಿಯು ಶಾಂತಿಮಯ ಎಂಬ ಸಂಗತಿ ನನಗೆ ಮನವರಿಕೆಯಾಗಿದೆ. ಯಾರು ತಮ್ಮನ್ನು ತಾವು ಕ್ಷೋಭೆಗೆ ಒಳಪಡಿಸಿಕೊಂಡಿರುತ್ತಾರೋ ಅವರನ್ನು ಮಾತ್ರ ಆಕೆ ತಲ್ಲಣಗೊಳಿಸುತ್ತಾಳೆ. ಆದರೆ ಯಾರು ಆಕೆಯನ್ನು ಆರಾಧಿಸುವರೋ ಮತ್ತು ಅವಳ ಸೌಂದರ್ಯವನ್ನು ಆಸ್ವಾದಿಸುವರೋ ಅವರಿಗೆ ಜ್ಞಾನವನ್ನು ಬೋಧಿಸುತ್ತಾಳೆ. ಈ ಸಂಗತಿ ವಿಶೇಷತಃ ಹಿಮಾಲಯದಲ್ಲಿ ವಾಸ್ತವವಾದುದು. ಈ ಪರ್ವತಗಳಲ್ಲಿ ಹಲವಾರು ವಿವಿಧ ಪುಷ್ಪಗಳು ಸಮೃದ್ಧವಾಗಿ ಕಾಣಬರುತ್ತವೆ. ಮಂಜು ಮಸುಕಿದ ಪರ್ವತ ಶಿಖರಗಳ ಮೇಲೆ ನಿಂತು ನೋಡುವ ಕಲ್ಪನಾ ಶಕ್ತಿಯುಳ್ಳವರು ಪುಷ್ಪಚ್ಛಾದಿತವಾದ ಈ ಇಳಿಜಾರುಗಳು ಒಬ್ಬ ಸಿದ್ಧಪುರುಷನು ತನ್ನ ಗುರುದೇವನಿಗೆ ಪೂಜ್ಯ ಭಾವನೆಯಿಂದ ಶೋಭಾಯಮಾನವಾದ ಒಂದು ಪುಷ್ಪಕುಂಡವನ್ನು ಅರ್ಪಿಸುತ್ತಿದ್ದಾನೆ ಅನ್ನುವ ಹಾಗೆ ಕಾಣುತ್ತದೆ ಎಂದು ಹೇಳುತ್ತಾರೆ. ಹೂಗಳಿಂದ ತುಂಬಿದ ಈ ನೈಸರ್ಗಿಕ ಪರಿಸರದಲ್ಲಿ ಕುಳಿತುಕೊಂಡು ನೀಲಾಕಾಶದತ್ತ ದೃಷ್ಟಿ ಹಾಯಿಸುತ್ತ ತೋಟಗಾರ ಅಲ್ಲೆಲ್ಲಾದರೂ ಕಾಣಬಹುದೇನೋ ಎಂದು ಹುಡುಕುತ್ತಿದ್ದೆ. ಹಿಮಾಲಯದ ಕಣಿವೆಗಳಲ್ಲಿ ಬೆಳೆಯುವ ಎಲ್ಲ ಹೂವುಗಳ ಪೈಕಿ ಅತಿ ಸುಂದರವಾದವುಗಳೆಂದರೆ ಲಿಲ್ಲಿ ಮತ್ತು ಆರ್ಕಿಡ್ಗಳು. ಮಾಗಿ ಕಾಲದ ನಂತರ ಮತ್ತು ಕೆಲವೊಮ್ಮೆ ಹಿಮವರ್ಷಕ್ಕೂ ಮುಂಚಿತವಾಗಿ ನೂರಾರು ವಿಧವಾಗಿ ಲಿಲ್ಲಿ ಹೂಗಳು ಅರಳುತ್ತವೆ. ಎಳೆ ಕೆಂಪಾದ ಹಾಗೂ ಅತಿ ಸುಂದರವಾದ ಒಂದು ಬಗೆಯ ಲಿಲಿ ಇದೆ. 8,000ದಿಂದ 11,000 ಅಡಿಗಳ ಎತ್ತರದಲ್ಲಿರುವ ಹಾಗೂ ಗಂಗೋತ್ರಿಯಲ್ಲಿ ಗಂಗೆಯನ್ನೂ ಕೂಡಿಕೊಳ್ಳುವ ರುದ್ರಾಗಾರೋ ನದಿಯ ದಂಡೆಗಳಲ್ಲಿ ಕಾಣಸಿಗುವ ಇದು ಜೂನ್ ಮತ್ತು ಜುಲೈಗಳಲ್ಲಿ ಬೆಳೆಯುತ್ತದೆ. ಇದೇ ಬಗೆಯ ಲಿಲಿಯು ಭೋಜಾಬಸ ಪ್ರದೇಶದ ಮರಗಳ ಕೆಳಗೆ ಕೂಡ ಬೆಳೆಯುತ್ತದೆ. ಹಿಮಾಲಯದಲ್ಲಿ ಬೇರೆ ಯಾವುದೇ ವಿಧದ ಪುಷ್ಪಗಳಿಗಿಂತಲೂ ಆರ್ಕಿಡ್ ಜಾತಿಯವು ಅತೀ ಬೆರಗುಗೊಳಿಸುತ್ತವೆ. ಇವು 4,000ದಿಂದ 6,000 ಅಡಿ ಎತ್ತರ ಪ್ರದೇಶದಲ್ಲಿ ಬೆಳೆಯುತ್ತವೆ. ನಾನು ಗಮನಿಸಿದ ಅತ್ಯಧಿಕ ತೂಕದ ಒಂದು ಆರ್ಕಿಡ್ ಪುಷ್ಪವು 1.5 ಪೌಂಡಿಗಿಂತ ಸ್ವಲ್ಪ ಕಡಿಮೆಯಿತ್ತು. ಇದು ಒಂದು ಓಕ್ ಮರದ ಮೇಲೆ ಬೆಳೆಯುತ್ತಿತ್ತು. ಈ ಆರ್ಕಿಡ್ಗಳ ಕೆಲವು ಜಾತಿಗಳನ್ನು ನೇಪಾಳದ ಕಠ್ಮಂಡುವಿನಿಂದ ಕೆಲವು ಮೈಲಿಗಳ ಫಾಸಲೆಯಲ್ಲಿರುವ ಕೋಮಲ ಸಸ್ಯ ಸಂರಕ್ಷಕ ಹಸಿರುಗಾಜಿನ ಮನೆಗಳಲ್ಲಿ ಕಾಣಬಹುದು. ಆದರೆ ಇದರ ಅನೇಕ ಬಗೆಗಳು ಇನ್ನೂ ಉದ್ಯಾನ ವಿಜ್ಞಾನಿಗಳ ದೃಷ್ಟಿಗೆ ಗೋಚರವಾಗಿಲ್ಲ. ಆರ್ಕಿಡ್ಗಳು ಅರಳುವ ಕಾಲದಲ್ಲಿ ಮೊಗ್ಗುಗಳು ತಮ್ಮ ನೈಸರ್ಗಿಕ ಒರಟು ಸ್ವಭಾವದಿಂದಾಗಿ ನಿಧಾನವಾಗಿ ಅರಳುತ್ತವೆ. ಕೆಲವು ಸಲ ಅವು ಅರಳಲು 6-7 ದಿನಗಳೂ ತಗಲಬಹುದು. ಆರ್ಕಿಡ್ ಪುಷ್ಪಗಳ ಸೌಂದರ್ಯ ವಿಸ್ಮಯಕಾರಿಯಾದುದು. ಆರ್ಕಿಡ್ ಹೂಗಳ ಸುಗ್ಗಿ ಕನಿಷ್ಠ ಪಕ್ಷ 2.5 ತಿಂಗಳ ಕಾಲ ಇರುತ್ತದೆ. ಪರ್ವತದಲ್ಲಿ ಬೆಳೆಯುವ ಕಳ್ಳಿ ಗಿಡಗಳು ಬೆಳದಿಂಗಳ ರಾತ್ರಿಯಲ್ಲಿ ಹಠಾತ್ತಾಗಿ ಹೂ ಬಿಡುತ್ತವೆ. ಅರಳಿದ ಈ ಹೂವುಗಳಿಗೆ ಸೂರ್ಯ ರಶ್ಮಿಗಳನ್ನು ಕಂಡರೆ ಬಲು ನಾಚಿಕೆ. ಅವುಗಳ ಅರಳಿದ ದಳಗಳು ಸೂರ್ಯೋದಯಕ್ಕೆ ಮೊದಲೇ ಇನ್ನೆಂದೂ ಅರಳಲಾರದ ಹಾಗೆ ಮರುಟಿ ಹೋಗುತ್ತವೆ. ಹಿಮಾಲಯದಲ್ಲಿ ಬೆಳೆಯುವ ಔಷಧೀಯ ಉಪಯೋಗವಿರುವ ಮೃದು ಕಾಂಡದ ಹಾಗೂ ಕಳ್ಳಿ ಜಾತಿಯ 25ಕ್ಕೂ ಹೆಚ್ಚು ಸಸ್ಯಗಳನ್ನು ನಾನು ಬಲ್ಲೆ. 11,000ದಿಂದ 18,000 ಅಡಿಗಳ ಎತ್ತರದ ಪ್ರದೇಶಗಳಲ್ಲಿ ಮೃದುಕಾಂಡದ ಸಸ್ಯವರ್ಗಕ್ಕೆ ಸೇರಿದ ಸೋಮವಳ್ಳಿಯು ಬೆಳೆಯುತ್ತದೆ ಎಂದು ನಾನು ಕೇಳಿದ್ದೇನೆ. ಹಿಮಾಲಯದ ಹಲವು ಬಗೆಯ ಹೂಗಳ ಪೈಕಿ ರೊಡೋಡೆಂಡ್ರಾನನ
150ಕ್ಕೂ ಹೆಚ್ಚು ಬಗೆಗಳು ಇವೆ. ಈ ಪಂಗಡಗಳಲ್ಲಿ ನೀಲಿ ಮತ್ತು ಬಿಳಿ ಬಣ್ಣದ ಹೂಗಳು ಹೆಚ್ಚು ಮನೋಹರವಾದುವು. ತಿಳಿಗೆಂಪು ಮತ್ತು ಕೆಂಪು ಬಣ್ಣದ ಹೂಗಳು ಸರ್ವೇ ಸಾಧಾರಣವಾದವುಗಳು. ವಿವಿಧ ವರ್ಣದ ದಳಗಳುಳ್ಳ ಮತ್ತೊಂದು ರೀತಿಯ ಹೂವೂ ಉಂಟು. ಬೇಸಿಗೆಯ ಕೆಲವು ದಿನಗಳಲ್ಲಿ ಇಡೀ ಕಣಿವೆಯೇ ರೋಡೋಡೆಂಡ್ರಾನ ಪುಷ್ಪಚ್ಛಾದಿತವಾಗಿರುತ್ತದೆ. ಹಿಮಾಲಯದ ಹೂಗಳಲ್ಲಿ ಅತಿ ಅಪರೂಪವಾದದ್ದು ಹಾಗೂ ಪುಷ್ಪರಾಜ ಎಂದು ಕರೆಯಬಹುದಾದದ್ದು ಹಿಮಕಮಲ. ಒಂದು ದಿನ ಪರ್ವತಗಳ ಹಾದಿಯಲ್ಲಿ ಸಂಚರಿಸುತ್ತಿರುವಾಗ ಸಾಸರಿನಷ್ಟು ಅಗಲದ ನೀಲಿ ಬಣ್ಣದ ಒಂದು ಹಿಮಕಮಲವನ್ನು ನೋಡಿದೆ. ಅದು 2 ಬಂಡೆಗಳ ಸಂದಿಯಲ್ಲಿ ಬೆಳೆದು ಅರಳುತ್ತಿತ್ತು. ಇದರ ಅರ್ಧ ಭಾಗ ಹಿಮಾವೃತವಾಗಿತ್ತು. ನಾನು ನಿಂತು ನೋಡತೊಡಗಿದೆ. ಈ ಸುಂದರ ಹಿಮಕಮಲದೊಡನೆ ನನ್ನ ಮನಸ್ಸು ಸಂವಾದದಲ್ಲಿ ತೊಡಗಿತ್ತು. ನಾನು ಕೇಳಿದೆ, ಏಕಾಂಗಿಯಾಗಿ ನೀನು ಇಲ್ಲಿ ಯಾಕಿದ್ದೀಯಾ? ನಿನ್ನ ಸೌಂದರ್ಯವು ಆರಾಧನೆಗೆ ಅರ್ಹವಾದದ್ದು. ನಿನ್ನ ಸುಂದರ ದಳಗಳು ಬಿದ್ದು ಮಣ್ಣಾಗಿ ನಿರ್ನಾಮವಾಗುವ ಮುನ್ನ ನೀನು ನಿನ್ನನ್ನು ಯಾರಿಗಾದರೂ ಸಮರ್ಪಿಸಿಕೊಳ್ಳಬೇಕು. ನಿಧಾನವಾಗಿ ಸುಳಿದು ಗಾಳಿ ಅದರ ಕಾಂಡವನ್ನು ಸ್ಪರ್ಶ ಮಾಡಿತು. ಕಮಲ ಅಲುಗಾಡಿತು. ನಿಧಾನವಾಗಿ ನನ್ನತ್ತ ನಸುವಾಗಿ ಅದು ಪಿಸುಮಾತಿನಲ್ಲಿ ಹೇಳಿತು, ಒಬ್ಬಂಟಿಯಾಗಿರುವುದರಿಂದ ನಾನು ಏಕಾಂಗಿಯಾಗಿದ್ದೇನೆಂದು ಭಾವಿಸಿದ್ದೀಯೇನು? ಏಕಾಕಿ ಎಂದರೆ ಎಲ್ಲವನ್ನೂ ಒಳಗೊಂಡಿರುವುದು ಎಂದರ್ಥ. ಇಲ್ಲಿನ ಔನ್ನತ್ಯವನ್ನು, ನಿರ್ಮಲತೆಯನ್ನು, ಆಶ್ರಯವಾಗಿರುವ ಮೇಲಿನ ನೀಲಾಕಾಶದ ಕೊಡೆಯನ್ನು ನಾನು ಅನುಭವಿಸಿ ಆನಂದಿಸುತ್ತೇನೆ. ಹೂವನ್ನು ಕೀಳಬಯಸಿ ಇಡೀ ಗಿಡವನ್ನು ಎಬ್ಬಿ ತೆಗೆದು ನನ್ನ ಸ್ವಾಮೀಜಿಯವರಲ್ಲಿಗೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿದೆ. ನನ್ನ ಸ್ವಂತ ಜೀವನವನ್ನು ಈ ಕಮಲಪುಷ್ಪದೊಡನೆ ಹೋಲಿಸಿಕೊಂಡೆ. ಜವಾಬ್ದಾರಿಯುತ ಆನಂದೋತ್ಸಾಹದ ಹುಡುಗನಂತೆ ಹೇಳಿದೆ, ನಿನ್ನ ಕೋಮಲ ದಳಗಳನ್ನು ನಾನು ಹೊಸಕಿಬಿಟ್ಟರೆ ನಿನ್ನ ಗತಿಯೇನು? ಕಮಲ ಉತ್ತರ ನೀಡಿತು, ನನ್ನ ಆಹ್ಲಾದಕರ ಪರಿಮಳ ಎಲ್ಲ ಕಡೆ ಹರಡುತ್ತದೆ. ನನ್ನ ಜೀವನದ ಉದ್ದೇಶ ಸಾರ್ಥಕವಾಗುತ್ತದೆ. ಇದರಿಂದಾಗಿ ನಾನು ಸಂತೋಷ ಪಡೆಯುತ್ತೇನೆ. ಬೇರುಗಳ ಸಮೇತ ಕಮಲ ಪುಷ್ಪವನ್ನು ಕಿತ್ತುಕೊಂಡು ಅದನ್ನು ಗುರುಗಳಿಗೆಂದು ತೆಗೆದುಕೊಂಡು ಹೋದೆ. ಆದರೆ ಅವರು ಇದರಿಂದ ಸಂಪ್ರೀತರಾಗಲಿಲ್ಲ. ಪೂಜೆಯ ಸಲುವಾಗಿ ಕಾಡಿನಿಂದ ಪುಷ್ಪಗಳನ್ನು ಸಂಚಯಿಸಿ ತರಲು ನನಗೆ ಸೂಚನೆ ನೀಡಿದ ಕೆಲವು ಸಂದರ್ಭಗಳ ವಿನ ಅವುಗಳ ಪರಿಮಳವನ್ನಾಗಲಿ ಉಪಯೋಗಿಸುವುದನ್ನು ಅವರು ಎಂದೂ ಇಷ್ಟಪಡುತ್ತಿರಲಿಲ್ಲ. ಅದೇ ಕೊನೆ. ಅನಂತರ ನಾನು ಯಾವತ್ತೂ ಒಂದು ಹೂವನ್ನೂ ಕೀಳಲಿಲ್ಲ. ಪ್ರಕೃತಿ ಮಾತೆಯ ತೊಡೆಯಿಂದ ಆಕೆಯ ಕಂದಮ್ಮನನ್ನು ಅಪಹರಿಸಿ ಆಕೆಯನ್ನು ಘಾಸಿಗೊಳಿಸಿದೆ ಎಂದು ನಾನು ಪರಿತಪಿಸಿದೆ. ನಾನು ಮತ್ತೆ ಯಾವತ್ತೂ ಹೂವನ್ನು ಕೀಳಲಿಲ್ಲ. ಸೌಂದರ್ಯ ಇರುವುದು ಉಪಭೋಗಕ್ಕಾಗಿ ಅಲ್ಲ, ಸ್ವಾರ್ಥಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಅಲ್ಲ, ಅಥವಾ ನಾಶಪಡಿಸುವುದಕ್ಕೂ ಅಲ್ಲ. ಅದು ಇರುವುದು ನೋಡಿ ಆನಂದಿಸುವುದಕ್ಕೆ. ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸತೊಡಗಿದರೆ ಸೌಂದರ್ಯ ಪ್ರಜ್ಞೆಯು ಬೆಳೆಯುತ್ತದೆ. ಸಂಪೂರ್ಣ ಏಕಾಂತವಾಸದ ನನ್ನ ಬಯಕೆಯನ್ನು ಪೂರೈಸಲು ಮತ್ತು ತೃಪ್ತಿಪಡಿಸಲು ನಾನು ಪ್ರಕೃತಿಯ ಸನ್ನಿಧಿಯಲ್ಲಿದ್ದುಕೊಂಡು ಆಕೆಯನ್ನು ಆರಾಧಿಸುತ್ತಾ ಅಲ್ಲಲ್ಲಿ ಅಲೆದಾಡಿದೆ. ಕೆಲವೊಮ್ಮೆ ಕೆಳಗಿಳಿದು ಹಿಮದ ತೊರೆಗಳ ಬಳಿಗೆ ಬಂದು ಹರಿಯುವ ತೊರೆಯಲ್ಲಿ ಮೂಡಿ ಮುಂದುವರಿಯುವ ಜಲತರಂಗಗಳು ಪರಸ್ಪರ ಅಪ್ಪಳಿಸುವ ದೃಶ್ಯವನ್ನು ನೋಡುತ್ತಿದ್ದೆ. ನೀರ್ಗಲ್ಲುಗಳ ಎತ್ತರದ ತುದಿಯಲ್ಲಿ ಇಳಿದು ಓಡೋಡಿ ಹರಿಯುತ್ತಿದ್ದ ನದಿಗಳು ಮತ್ತು ತೊರೆಗಳು ನೀಳವಾದ ಜಡೆಗಳಂತೆ ಕಾಣುತ್ತಿದ್ದುವು. ಜುಳುಜುಳು ಹರಿಯುವ ತೊರೆಗಳು ಸೃಜಿಸಿದ ಸಂಗೀತವು ಉಲ್ಲಾಸದಾಯಕವಾಗಿತ್ತು. ಸರ್ವದಾ ಹರಿಯುವ ತೊರೆಗಳು ಮತ್ತು ಸಮುದ್ರದತ್ತ ಹರಿಯುತ್ತಾ ಸಾಗುವ ಜಲಧಾರೆಯು ಎಡೆಬಿಡದೆ ಹೇಗೆ ನಿರಂತರವಾಗಿರುತ್ತದೆ ಎಂಬುದನ್ನು ನೋಡುತ್ತಾ ಇದರೊಡನೆ ಜೀವನ ಧಾರೆಯನ್ನು ಹೋಲಿಸಬಯಸಿದೆ. ಪ್ರವಾಹವಾಗಿ ಸಾಗುವ ಜಲತರಂಗ ಎಂದೂ ಹಿಮ್ಮುಖವಾಗುವುದಿಲ್ಲ. ಬೇರೆ ಜಲರಾಶಿ ನಿರಂತರವಾಗಿ
ಸ್ಥಳವನ್ನು ತುಂಬುತ್ತದೆ. ಯಾವಾಗಲೂ ಅಲ್ಲಿ ನಿರಂತರತೆ ಇರುತ್ತಿತ್ತು. ಆ ಹೊಳೆಗಳು ನಿರಂತರ ಜೀವನ ಪ್ರವಾಹವಿದ್ದಂತೆ ನೀರ್ಗಲ್ಲುಗಳಿಂದ ಮತ್ತು ಜಲಪಾತಗಳಿಂದ ಹರಿಯುತ್ತಿದ್ದ ಹಿಮತೊರೆಗಳನ್ನು ಗಂಟೆಗಟ್ಟಲೆ ನೋಡುತ್ತಾ ನಿಲ್ಲುತ್ತಿದ್ದೆ. ಹೊಳೆಗಳ ಎರಡೂ ದಂಡೆಗಳು ಬೆಳದಿಂಗಳ ರಾತ್ರಿಗಳಲ್ಲಿ ಬೆಳ್ಳಿಗೆರೆಗಳ ಹಾಗೆ ಹೊಳೆಯುತ್ತಿದ್ದವು. ಗಂಗೆ ಹರಿಯುವ ಹಿಮಾಲಯದ ಪ್ರದೇಶದಲ್ಲಿರುತ್ತಿದ್ದಾಗ ಗಂಗೆಯ ತಡಿಯ ಬಂಡೆಗಳ ಮೇಲೆ ಕುಳಿತು ನೀಲಾಕಾಶವನ್ನು, ಮರಳ ರಾಶಿಯ ಮೇಲೆ ಮಂದ ಪ್ರಕಾಶವನ್ನು ಹರಟಿದ್ದ ಪೂರ್ಣ ಚಂದ್ರನನ್ನು ಎವೆಯಿಕ್ಕದೆ ನೋಡುತ್ತಿದ್ದೆ. ದೂರದ ಗ್ರಾಮಗಳ ಪುಟ್ಟ ಮನೆಗಳ ದೀಪಗಳಿಂದ ಹೊಮ್ಮಿದ್ದ ಮಿನುಗು ಬೆಳಕನ್ನು ಅವಲೋಕಿಸುತ್ತಿದ್ದೆ. ಮೋಡಗಳು ಸರಿದಾಗ ಲಕ್ಷೋಪಲಕ್ಷ ನಕ್ಷತ್ರ ದೀಪಗಳ ಪ್ರಕಾಶದಿಂದ ಕೂಡಿದ ಆಕಾಶವನ್ನು ನೋಡುತ್ತಿದ್ದೆ. ನಕ್ಷತ್ರಗಳ ಈ ಭವ್ಯ ಸಮ್ಮೇಳನ ಮತ್ತು ಸುದೀರ್ಘವಾದ ಮೆರವಣಿಗೆ ಮಾನವನಿಗೆ ಕಲ್ಪನಾತೀತವಾದುದು. ಭೂಮಿಯಲ್ಲಿ ಹಿಮಾಲಯದ ಶಿಖರಗಳು ಸದ್ದಿಲ್ಲದೆ ಈ ನಕ್ಷತ್ರ ಮಂಡಲದ ಜಾತ್ರೆಯ ಸೊಬಗನ್ನು ಸವಿಯುತ್ತಿದ್ದವು. ಇವುಗಳಲ್ಲಿ ಕೆಲವು ಪರ್ವತ ಶಿಖರಗಳ ಜೊತೆ ಕಣ್ಣಾಮುಚ್ಚಾಲೆಯಾಟ ಆಡುತ್ತಿವೆಯೇನೋ ಎಂಬಂತೆ ತೋರುತ್ತಿತ್ತು. ಪರ್ವತ ಶಿಖರಗಳು ಮತ್ತು ಮಂಜಿನ ತೊರೆಗಳು ತಾರಾಮಂಡಲದಿಂದ ಹೊಮ್ಮುವ ಹಾಲು ಬೆಳಕಿನ ದೀಪಾಲಂಕಾರದಿಂದ ಎಲ್ಲ ದಿಕ್ಕುಗಳಲ್ಲೂ ಕಂಗೊಳಿಸುತ್ತಿದ್ದ ದೃಶ್ಯಗಳು. ಇವನ್ನು ನಾನು ಇವತ್ತಿಗೂ ನೆನಪಿಟ್ಟಿದ್ದೇನೆ. ಸಂಧ್ಯಾಕಾಲಗಳಲ್ಲಿ ಮಂಜು ಮಸುಕಿದ ಶಿಖರಗಳ ಇಳಿಜಾರುಗಳು ಕೂಡುವ ಪ್ರದೇಶದಲ್ಲಿ ಹರಿಯುವ ಗಂಗೆಯ ಮೇಲೆ ಕಾವಳವು ದಟ್ಟವಾದ ಬೆಳ್ಳಿ ತೆರೆಯನ್ನು ರೂಪಿಸುತ್ತಿತ್ತು. ಸೂರ್ಯೋದಯಕ್ಕೆ ಮೊದಲು ಕಾವಳದ ಪದರವು ಒಂದು ಬಿಳಿಯ ಹೊದಿಕೆಯಂತೆ ಹರಿಯುವ ಗಂಗೆಯನ್ನು ಆವರಿಸುತ್ತಿತ್ತು. ಇದು ಮಲಗಿರುವ ಸರ್ಪವೊಂದು ಹೊದಿಕೆಯೊಳಗೆ ಗೊರಕೆ ಹೊಡೆಯುತ್ತಿದೆಯೇನೋ ಅನ್ನುವ ಹಾಗೆ ಕಾಣುತ್ತಿತ್ತು. ನಾನು ಪ್ರತಿ ಮುಂಜಾನೆ ಗಂಗಾ ಸ್ನಾನಕ್ಕಾಗಿ ಅವಸರವಾಗಿ ಸಾಗುತ್ತಿದ್ದ ರೀತಿಯಲ್ಲಿಯೇ ಏರುವ ಸೂರ್ಯನ ಕಿರಣಗಳು ಪವಿತ್ರ ಗಂಗಾಪಾನ ಮಾಡಲು ಗಂಗೆಯತ್ತ ಬಿರುಸಾಗಿ ಸಾಗುತ್ತಿದ್ದವು. ಪರ್ವತ ಜಲವು ಸ್ಫಟಿಕದಂತೆ ಶುಭ್ರವೂ ಕಣ್ಣುಗಳಿಗೆ ಆಹ್ಲಾದಕಾರಿಯಾಗಿಯೂ ಇಂದ್ರಿಯಗಳಿಗೆ ಚೈತನ್ಯದಾಯಿಯಾಗಿಯೂ ಆಗಿರುತ್ತಿತ್ತು. ಕೈಲಾಸ ಪರ್ವತದ ತಪ್ಪಲಲ್ಲಿರುವ ಪ್ರಸಿದ್ಧ ಮಾನಸ ಸರೋವರದಿಂದ ಹರಿಯುವ ಅನೇಕ ನದಿಗಳಿವೆ. ಆದರೆ ಹಿಮಾಲಯ ಪರ್ವತಗಳಲ್ಲಿ ಹುಟ್ಟಿ ಹರಿಯುವ ಎಲ್ಲ ನದಿಗಳ ಪೈಕಿ ಗಂಗಾ ಅದ್ವಿತೀಯವಾದುದು. ಗಂಗೋತ್ರಿಯ ನಿರ್ಗಲ ಮೂಲಗಳಿಂದ ಹರಿಯುವಾಗ ಗಂಗೆ ತನ್ನ ಜಲದಲ್ಲಿ ಚಿಕಿತ್ಸಕ ಹಾಗೂ ಪೋಷಕ ಶಕ್ತಿಭರಿತ ಖನಿಜಾಂಶವನ್ನು ಹೊತ್ತು ಸಾಗುತ್ತದೆ. ಗಂಗಾ ತಟದಲ್ಲಿ ವಾಸ ಮಾಡುವ ಹಳ್ಳಿಗರಲ್ಲಿ ಚರ್ಮ ರೋಗಗಳು ಅಪರೂಪ. ಒಂದು ಶೀಸೆ ಗಂಗಾ ಜಲವನ್ನು ಪ್ರತಿ ಮನೆಯಲ್ಲೂ ಇಟ್ಟುಕೊಂಡಿದ್ದು ಮರಣಾವಸ್ಥೆಯಲ್ಲಿರುವ ವ್ಯಕ್ತಿಗೆ ಕುಡಿಸಲಾಗುತ್ತದೆ. ಎಲ್ಲಿ ಹಳ್ಳಿಗರಲ್ಲೂ ಈ ಪದ್ಧತಿಯು ಇವತ್ತಿಗೆ ವಾಸ್ತವವಾಗಿ ಉಂಟು. ಗಂಗಾ ಜಲವನ್ನು ಶೀಸೆಯಲ್ಲಿ ಶೇಖರಿಸಿ ಇಟ್ಟಾಗ ಅದು ಕೆಡುವುದಿಲ್ಲ. ಬೇರೆ ನದಿಯ ನೀರಿನಲ್ಲಿ ರೋಗಾಣುಗಳು ಬದುಕಿದಂತೆ ಈ ಜಲದಲ್ಲಿ ಬದುಕುಳಿಯುವುದಿಲ್ಲ. ಬಹಳ ಕಾಲದ ಹಿಂದೆ ಕಲ್ಕತ್ತಾದಿಂದ ಲಂಡನ್ನಿಗೆ ಪ್ರಯಾಣ ಮಾಡುತ್ತಿದ್ದ ಹಡಗಿನಲ್ಲಿ ಗಂಗಾ ನದಿಯ ಕುಡಿಯುವ ನೀರನ್ನು ತುಂಬಿಕೊಂಡು ಹೊರಟರು. ಆ ನೀರು ಕೆಟ್ಟು ಹೋಗಲಿಲ್ಲ. ಆದರೆ ಥೇಮ್ಸ್ ನದಿಯ ನೀರನ್ನು ಶೇಖರಿಸಿಟ್ಟುಕೊಂಡು ಲಂಡನ್ನಿಂದ ಭಾರತಕ್ಕೆ ಹೊರಟ ನಾವೆಯ ನೀರನ್ನು ಮಾರ್ಗ ಮಧ್ಯದಲ್ಲಿ ಬದಲಾಯಿಸಬೇಕಾಯಿತು. ಈ ಸಂಗತಿ ನಾವಿಕರ ಅನುಭವಕ್ಕೆ ಬಂದದ್ದು. ಅದ್ವಿತೀಯ ರಾಸಾಯನಿಕ ಸಂಯುಕ್ತಗಳಿಂದಲೂ ಮತ್ತು ಖನಿಜಾಂಶಗಳಿಂದಲೂ ಕೂಡಿದ ಈ ಜಲವನ್ನು ವಿಶ್ವದಾದ್ಯಂತ ಹಲವಾರು ವಿಜ್ಞಾನಿಗಳು ವಿಶ್ಲೇಷಣೆ ಮಾಡಿದ್ದಾರೆ. ಭಾರತದ ಪ್ರಸಿದ್ಧ ವಿಜ್ಞಾನಿ ಡಾಕ್ಟರ್ ಜಗದೀಶ್ ಚಂದ್ರ ಬೋಸರು ಗಂಗೆಯ ನೀರನ್ನು ವಿಶ್ಲೇಷಿಸಿ ಇಂತಹ ನೀರು ಪ್ರಪಂಚದ ಬೇರೆ ಯಾವ ಪ್ರದೇಶದ ನದಿಗಳಲ್ಲೂ ಇಲ್ಲವೆಂದು ತೋರುತ್ತದೆ. ಇದರ ಖನಿಜಾಂಶದ ವಿಶೇಷತೆಗಳು ಅನೇಕ ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಪಡೆದಿವೆ ಎಂದು ನಿರ್ಣಯಿಸಿದ್ದಾರೆ. ಗಂಗೆ ಬಯಲು ಪ್ರದೇಶಕ್ಕೆ ಇಳಿದು ಬಂದಾಗ ಅನೇಕ ಕಲುಷಿತ ನೀರಿನ ಹೊಳೆ ಮತ್ತು
ನದಿಗಳ ನೀರು ಇದರೊಡನೆ ಕೂಡಿಕೊಳ್ಳುತ್ತದೆ. ಗಂಗಾ ಜಲದ ಉತ್ಕೃಷ್ಟತೆ ಕಳೆದು ಹೋಗುತ್ತದೆ. ಕೆಲವು ಹಳ್ಳಿಗರು ತಮ್ಮ ಸಂಬಂಧಿಕರು ಸತ್ತಾಗ ಶವವನ್ನು ಗಂಗೆಗೆ ಎಸೆಯುತ್ತಾರೆ. ಹೀಗೆ ಮಾಡುವುದರಿಂದ ತಮ್ಮ ಪ್ರೀತಿಯ ಬಂಧುಗಳ ಆತ್ಮವು ಸ್ವರ್ಗವನ್ನು ಸೇರುತ್ತದೆ ಎಂಬ ನಂಬಿಕೆ ಅವರದು. ನೀರನ್ನು ಕಲುಷಿತಗೊಳಿಸಿ ಮತ್ತೆ ಅದೇ ನೀರನ್ನು ತೀರ್ಥ ಎಂದು ಕುಡಿಯುವುದನ್ನು ನಾವು ಒಪ್ಪುವುದಿಲ್ಲ. ಪಾಪಗಳು ಕಳೆದು ಹೋಗಿಬಿಡುತ್ತವೆ ಎಂಬ ಯಾವುದೋ ಭಾವನೆಯಿಂದ ಗಂಗೆಯ ನೀರನ್ನು ಕುಡಿಯಬೇಡ ಮತ್ತು ಗಂಗಾ ಸ್ನಾನ ಮಾಡಬೇಡ ಎಂದು ನನ್ನ ಗುರುಗಳಿಂದ ತಿಳುವಳಿಕೆಯನ್ನು ಪಡೆದಿದ್ದೆ. ನನ್ನ ಗುರುಗಳು ಕರ್ಮ ಸಿದ್ಧಾಂತವನ್ನು ಕುರಿತು ಹೇಳುತ್ತಾ, ಎಲ್ಲರೂ ತಮ್ಮ ತಮ್ಮ ಕರ್ಮಫಲಗಳನ್ನು ಅನುಭವಿಸಲೇಬೇಕು. ಕರ್ಮ ಸಿದ್ಧಾಂತವು ಅನಿವಾರ್ಯ ಮತ್ತು ಇದನ್ನು ವಿಶ್ವದ ಎಲ್ಲ ಮಹಾದರ್ಶನಗಳು ಒಪ್ಪಿಕೊಂಡಿವೆ. ಮಾಡಿದ್ದುಣ್ಣೋ ಮಹಾರಾಯ, ನಿನ್ನ ಕರ್ತವ್ಯವನ್ನು ರಾಗದ್ವೇಷರಹಿತನಾಗಿ ಮಾಡುವುದನ್ನು ಕಲಿತುಕೋ. ನಿನ್ನ ದುಷ್ಕರ್ಮವು ಯಾವುದರಿಂದಲಾದರೂ ನಿವಾರಣೆ ಆದೀತು ಎಂದು ಭ್ರಮಿಸಬೇಡ. ಒಂದು ನದಿಯಲ್ಲಿ ಸ್ನಾನ ಮಾಡುವುದು, ಒಂದು ಪುಣ್ಯಕ್ಷೇತ್ರದಿಂದ ಮತ್ತೊಂದಕ್ಕೆ ತೀರ್ಥಯಾತ್ರೆ ಮಾಡುವುದು, ಇವುಗಳಿಂದ ನೀನು ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಪಡೆಯಲಾರೆ. ಇದು ಶುದ್ಧ ಮೂಢನಂಬಿಕೆ. ಯಾವ ತರ್ಕವೂ ಅದನ್ನು ಒಪ್ಪುವುದಿಲ್ಲ ಎಂದು ಬೋಧಿಸಿದರು. ಹಿಮಾಲಯದಿಂದ ಹರಿಯುವ ನದಿಗಳು ಭಾರತದ ನೆಲವನ್ನು ಫಲವತ್ತುಗೊಳಿಸಿ 600 ದಶಲಕ್ಷಕ್ಕೂ ಹೆಚ್ಚು ಸಂಖ್ಯೆಯ ಜನಕ್ಕೆ ಅನ್ನ ನೀಡುತ್ತಿವೆ. ಇಷ್ಟಾದರೂ ಈ ಪರ್ವತಗಳು ದರಿದ್ರದವು ಎನ್ನುತ್ತಾರೆ ಕೆಲವರು. ಹಿಮಾಲಯ ಗಿರಿಶಿಖರಗಳು ಆರ್ಥಿಕವಾಗಿ ನಿರಾಶಾದಾಯಕವಾದವುಗಳು. ಕ್ವಚಿತ್ತಾದ ಖನಿಜ ನಿಕ್ಷೇಪಗಳನ್ನು ಹೊಂದಿರುವ ಇವು ಯಾವ ಬೃಹತ್ ಉದ್ದಿಮೆಗಳಿಗೂ ಸಾಕಾಗುವುದಿಲ್ಲ ಎಂದು ಕೆಲವರು ಹೇಳುವುದನ್ನು ನಾನು ಒಪ್ಪುತ್ತೇನೆ. ಈ ಪರ್ವತಗಳು ಆರ್ಥಿಕ ದೃಷ್ಟಿಯಿಂದ ಸಂಪದ್ಭರಿತವಾಗಿಲ್ಲ. ಇವು ಪಾರಮಾರ್ಥಿಕ ಪರ್ವತಗಳು. ಇವು ಸ್ವಾರ್ಥ ತ್ಯಾಗಗಳಿಗೆ ಆಶ್ರಯವನ್ನು ಒದಗಿಸುತ್ತವೆ, ಐಹಿಕ ಶ್ರೀಮಂತಿಕೆಯವರಿಗಲ್ಲ. ಹಿಮಾಲಯದ ಸಿರಿಯನ್ನು ಆರ್ಥಿಕ ದೃಷ್ಟಿಯಿಂದ ಪರಿಶೋಧಿಸ ಹೊರಟವರು ಸೋಲನ್ನು ಅಪ್ಪಿದ್ದಾರೆ. ಭವಿಷ್ಯತ್ತಿನಲ್ಲಿ ಇಂಥ ಸಾಹಸವನ್ನು ಕೈಗೊಳ್ಳ ಬಯಸುವವರೂ ಹೀಗೆಯೇ ವಿಫಲರಾಗುತ್ತಾರೆ. ಹಿಮಾಲಯ ಇಡೀ ಭಾರತಕ್ಕೆ ಕುಡಿಯುವ ನೀರನ್ನು ಹಾಗೂ ಬೇಸಾಯದ ನೀರನ್ನೂ ಒದಗಿಸುವ ಜಲಾಗಾರವಾಗಿದ್ದರೂ ಹಿಮಾಲಯದ ಹಳ್ಳಿಗಳು ತಮ್ಮ ಪಾಲಿನ ಆಧುನಿಕ ಶಿಕ್ಷಣ, ತಂತ್ರಜ್ಞಾನ, ಔಷಧಿ ಇತ್ಯಾದಿ ಸವಲತ್ತುಗಳನ್ನು ಪಡೆದಿಲ್ಲ. ಇಲ್ಲಿನ ಈ ಮುಖ್ಯ ಸಂಪನ್ಮೂಲಗಳ ಕುರಿತು ಹೆಚ್ಚಿನ ಪ್ರಾಧಾನ್ಯವನ್ನು ನೀಡಿದ ಭಾರತದ ಯೋಜನಾವೇತ್ತರು ವಿವೇಕಿಗಳಲ್ಲ. ಆದರೂ ಹಿಮಾಲಯವಾಸಿಗಳು ಯಥಾಸ್ಥಿತಿಯನ್ನು ಅಪೇಕ್ಷಿಸುತ್ತಾರೆ. ಹಿಮಾಲಯದ ಅನೇಕ ಹಳ್ಳಿಗರಿಂದ ನಾನು ಕೇಳಿದ ಮಾತುಗಳು ಇವು: ಶೋಷಣೆ ಮಾಡದೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ. ದೂರದಿಂದಲೇ ನಿಮ್ಮ ಗೌರವಾದರಗಳು ನಮಗೆ ದೊರೆಯಲಿ. ಇಲ್ಲಿನ ಹಳ್ಳಿಗಳ ಸಂಪತ್ತಿನ ಮೂಲಾಧಾರವೆಂದರೆ ಹತ್ತಿರದ ಚಿಕ್ಕಪುಟ್ಟ ಮಟ್ಟಸ ಪ್ರದೇಶಗಳಲ್ಲಿ ಬೆಳೆಯುವ ಬಾರ್ಲಿ, ಗೋಧಿ, ಅವರೆ ಇತ್ಯಾದಿ ದವಸ ಧಾನ್ಯಗಳು. ಇವರ ಜಾನುವಾರುಗಳೆಂದರೆ ಎಮ್ಮೆ, ಕುರಿ, ಮೇಕೆ, ಹಸು, ಸಣ್ಣ ತಳಿಯ ಕುದುರೆ ಇತ್ಯಾದಿ. ಪಂಜಾಬ್ ಮತ್ತು ಕಾಶ್ಮೀರ, ಕುಮಯನ್ ಮತ್ತು ಗಢ್ವಾಲ್, ನೇಪಾಳ ಮತ್ತು ಸಿಕ್ಕಿಂ ಈ ಹಿಮಾಲಯ ಪ್ರದೇಶಗಳಲ್ಲಿ ವಾಸ ಮಾಡುವ ಹಳ್ಳಿಗರು ಅನೇಕ ಸಮಾನ ಲಕ್ಷಣಗಳನ್ನು ಹೊಂದಿದ್ದಾರೆ. ಅವರು ಬಡವರಾದರೂ ಪ್ರಾಮಾಣಿಕರು. ಅವರು ಕದಿಯುವುದಿಲ್ಲ ಅಥವಾ ಬಡಿದಾಡುವುದಿಲ್ಲ. ಪರ್ವತಗಳ ಎತ್ತರ ಪ್ರದೇಶಗಳಲ್ಲಿರುವ ಹಳ್ಳಿಗಳಲ್ಲಿ ಯಾರೊಬ್ಬರೂ ತಮ್ಮ ಮನೆಗಳಿಗೆ ಬೀಗ ಹಾಕುವುದಿಲ್ಲ. ಬೀಗಗಳ ಅಗತ್ಯವಿಲ್ಲ. ಅಲ್ಲಿ ಯಾತ್ರಾ ಸ್ಥಳಗಳಿವೆ. ಉನ್ನತ ಪರ್ವತ ಪ್ರದೇಶಗಳಲ್ಲಿ ಪುಣ್ಯಕ್ಷೇತ್ರವೊಂದಕ್ಕೆ ಹೋಗಿ ಅಲ್ಲಿ ನಿಮ್ಮ ಹಣದ ಪರ್ಸನ್ನು ದಾರಿಯಲ್ಲಿ ಬೀಳಿಸಿಕೊಂಡ ಪಕ್ಷದಲ್ಲೂ 1 ವಾರದ ನಂತರ ವಾಪಸ್ಸು ಬಂದು ನೋಡಿದರೆ ಅದೇ ಸ್ಥಳದಲ್ಲಿ ಇರುತ್ತದೆ. ಯಾರೊಬ್ಬರೂ ಅದನ್ನು ಮುಟ್ಟುವುದಿಲ್ಲ. ಬೇರೆಯವರ ವಸ್ತುಗಳನ್ನು ಅವರ ಅನುಮತಿಯಿಲ್ಲದೆ ತೆಗೆದುಕೊಳ್ಳುವುದು ಅಗೌರವಕರವೆಂದು ಅವರು ಪರಿಗಣಿಸುತ್ತಾರೆ.
ಬೇರೆಯವರ ವಸ್ತುಗಳು ನಮಗೆ ಯಾಕೆ ಬೇಕು ಎಂದು ಅವರು ಪ್ರಶ್ನೆ ಮಾಡುತ್ತಾರೆ. ಅವರ ಅಗತ್ಯಗಳು ಸೀಮಿತವಾಗಿರುವ ಪ್ರಯುಕ್ತ ಅವರಲ್ಲಿ ದುರಾಸೆಯಿಲ್ಲ. ಪ್ರಾಪಂಚಿಕತೆಯ ಉನ್ಮಾದದಿಂದ ಅವರು ನರಳುವುದಿಲ್ಲ. ಇಲ್ಲಿನ ಹಳ್ಳಿಗರು ಉಪ್ಪು ಮತ್ತು ದೀಪದ ಎಣ್ಣೆ ಇವುಗಳಿಗಾಗಿ ಮಾತ್ರ ಬಯಲು ಸೀಮೆಯನ್ನು ಅವಲಂಬಿಸಬೇಕು. ಜನಗಳ ಸರಳತೆ, ಪ್ರಾಮಾಣಿಕತೆ ಮತ್ತು ಉತ್ತಮ ಹವ್ಯಾಸಗಳ ಫಲವಾಗಿ ಇಲ್ಲಿನ ಹಳ್ಳಿಯ ಸಹಕಾರ ಸಂಘಗಳು ವಿಶ್ವದ ಇನ್ನಿತರ ಸಂಘಗಳಿಗಿಂತ ಕಡಿಮೆ ಪ್ರಮಾಣದ ಅವ್ಯವಹಾರವನ್ನು ಹೊಂದಿವೆ. ಅಲ್ಲಿನ ಜೀವನ ನೀರವವೂ ಶಾಂತಿಯುತವೂ ಆಗಿರುತ್ತದೆ. ಇನ್ನೊಬ್ಬರನ್ನು ದ್ವೇಷಿಸುವುದು ಹೇಗೆ ಅನ್ನುವುದೇ ಈ ಜನರಿಗೆ ಗೊತ್ತಿಲ್ಲ. ದ್ವೇಷವೆಂಬುದು ಅವರಿಗೇ ಗೊತ್ತಿಲ್ಲ. ಈ ಜನ ಕೆಳಗಿಳಿದು ಬಯಲು ಸೀಮೆಗೆ ಬರಲು ಇಷ್ಟಪಡುವುದಿಲ್ಲ. ಪರ್ವತ ಪ್ರದೇಶವನ್ನು ಬಿಟ್ಟು ಬಂದರೆ ಬಯಲು ಸೀಮೆಯವರ ತಂತ್ರ, ನಟನೆ, ಕಪಟ ಇಂಥ ನಡವಳಿಕೆಯಿಂದಾಗಿ ಅವರ ಮನಸ್ಸಿಗೆ ಅಲ್ಲಿ ನೆಮ್ಮದಿ ಎನಿಸುವುದಿಲ್ಲ. ಆಧುನಿಕ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿರುವ ಪರ್ವತ ಪ್ರದೇಶದಲ್ಲಿ ಸುಳ್ಳು ಹೇಳುವ ಹಾಗೂ ಕದಿಯುವ ದುರ್ಗುಣಗಳು ಅತಿ ಶೀಘ್ರಗತಿಯಲ್ಲಿ ಕಂಡುಬರುತ್ತಿವೆ. ಆಧುನಿಕ ಸಮಾಜವು ಪ್ರಗತಿ ಹೊಂದಿದೆ ಮತ್ತು ಸುಸಂಸ್ಕೃತವಾಗಿದೆ ಎಂದು ಭಾವಿಸಲಾಗಿದೆ. ಆದರೆ ಇದು ನಿಜವಲ್ಲ. ಸಂಸ್ಕರಿಸಿ ಹೊಳಪು ಪಡೆದ ಕೃತಕ ಮುತ್ತಿನ ಹಾಗೆ ಈ ಸಮಾಜ. ಸಾಚಾ ಮುತ್ತುಗಳಿಗೆ ಇಂದು ಹೆಚ್ಚು ಮಂದಿ ಬೆಲೆ ಕೊಡುವುದಿಲ್ಲ. ಆಧುನಿಕ ಮಾನವನು ಪ್ರಕೃತಿ ಮತ್ತು ವಾಸ್ತವತೆಗಳ ಸಂಪರ್ಕವನ್ನು ಕಳೆದುಕೊಂಡು ತನ್ನನ್ನು ಮತ್ತು ಮಾನವೀಯತೆಯನ್ನು ಮತ್ತೆ ಮತ್ತೆ ಪರಿಷ್ಕಾರಗೊಳಿಸಿಕೊಳ್ಳುವುದರ ಮೂಲಕ ದುರ್ಬಲನಾಗಿದ್ದಾನೆ. ಆಧುನಿಕ ಸಂಸ್ಕೃತಿಯಲ್ಲಿ ನಮ್ಮ ಮೇಲ್ಮೆಯನ್ನು ಬೇರೆಯವರಿಗೆ ಪ್ರದರ್ಶನ ಮಾಡಲು ಬದುಕುತ್ತೇವೆ. ಬೇರೆಯವರಿಗೆ ಸೇವೆ, ಸಹಕಾರ ನೀಡಲು ಅಲ್ಲ. ಆದರೆ ನೀವು ಪರ್ವತ ಪ್ರದೇಶಗಳಿಗೆ ಹೋದ ಪಕ್ಷದಲ್ಲಿ ನೀವು ಯಾರೇ ಇರಲಿ, ಅವರು ನಿಮ್ಮನ್ನು ಕೇಳುವ ಮೊದಲ ಪ್ರಶ್ನೆ ಎಂದರೆ, ಊಟ ಆಯ್ತಾ? ತಂಗಲು ವ್ಯವಸ್ಥೆ ಆಗಿದೆಯೇನು? ಅಲ್ಲಿನ ಯಾರೇ ಆದರೂ, ನೀವು ಪರಿಚಿತರಾಗಲಿ ಅಪರಿಚಿತರೇ ಆಗಲಿ, ಈ ಬಗ್ಗೆ ನಿಮ್ಮನ್ನು ಕೇಳುತ್ತಾರೆ. ಗಢ್ವಾಲ್ ಮತ್ತು ಕುಮಯುನ್ ಪರ್ವತ ಪ್ರದೇಶಗಳ ಜನ ಬುದ್ಧಿವಂತರು, ಸುಸಂಸ್ಕೃತರು ಮತ್ತು ಸತ್ಕಾರ ಪ್ರಿಯರು. ಕಂಗ್ರಾ ಕಣಿವೆ ಕಲೆ ಮತ್ತು ಗಢ್ವಾಲ್ ಕಲೆಗಳು ತಮ್ಮ ಅದ್ವಿತೀಯವಾದ ರೇಖಾ ಮತ್ತು ವರ್ಣ ಕುಶಲತೆಗಳಿಗೆ ಹೆಸರಾದಂಥವು. ಇಲ್ಲಿನ ಕೆಲವು ಪರ್ವತ ಪ್ರದೇಶಗಳಲ್ಲಿ ನೀಡುವ ವಿದ್ಯಾಭ್ಯಾಸವು ಭಾರತದ ಇನ್ನಿತರ ಎಷ್ಟೋ ಪ್ರದೇಶಗಳಿಗಿಂತಲೂ ಉತ್ತಮವಾಗಿದೆ. ಅಲ್ಲಿನ ಬೇರೆ ಬೇರೆ ಪಂಗಡಗಳು, ಪುರೋಹಿತರು ತಂತ್ರ ಪದ್ಧತಿಯೊಡನೆ ಸಮ್ಮಿಳಿತವಾದ ಜ್ಯೋತಿಷ್ಶಾಸ್ತ್ರವನ್ನು ಎಷ್ಟು ಮಟ್ಟಿಗೆ ಅರಿತಿದ್ದಾರೆಂದರೆ ಕೆಲವೊಮ್ಮೆ ಇದು ಬಯಲು ಸೀಮೆಯ ಪ್ರವಾಸಿಗರನ್ನು ಚಕಿತಗೊಳಿಸುತ್ತದೆ. ಇಲ್ಲಿನ ಜನ ಪ್ರಕೃತಿಯೊಡನೆ ಬೆರೆತು ಸರಳ ಜೀವನವನ್ನು ನಡೆಸುತ್ತಾರೆ. ಸುಂದರವಾದ ಮರದ ಮನೆಗಳಲ್ಲಿ ವಾಸ ಮಾಡುವ ಇವರು ತಮ್ಮ ಬಟ್ಟೆಗಳನ್ನು ಸ್ವತಃ ನೇಯುತ್ತಾರೆ. ಸಂಜೆ ಹೊತ್ತು ಕಲೆತು ಮಧುರವಾದ ಶಾರೀರದಲ್ಲಿ ಭಜನೆ, ಜಾನಪದ ಗೀತೆ ಇವನ್ನು ತನ್ಮಯತೆಯಿಂದ ಹಾಡುತ್ತಾರೆ. ಇಂಪಾದ ಹಾಗೂ ಹೃದಯ ಸ್ಪರ್ಶಿಯಾದ ಜಾನಪದ ಗೀತೆಗಳನ್ನು ಹಾಡುತ್ತಾ ಸಾಮೂಹಿಕವಾಗಿ ನರ್ತಿಸುತ್ತಾರೆ. ಪರ್ವತ ಪ್ರದೇಶದ ಮದ್ದಲೆಗಾರರು ಅತಿ ನಿಪುಣರು. ಬಿದುರಿನ ಕೊಳಲು ಮತ್ತು ಹಾರ್ಪ್ ವಾದ್ಯವನ್ನು ಕುರಿ ಕಾಯುವವರು ಮತ್ತು ಶಾಲೆಯ ಮಕ್ಕಳು ಬಳಸುತ್ತಾರೆ. ಹುಡುಗ ಹುಡುಗಿಯರು ದನದ ಮೇವನ್ನು, ಉರುವಲನ್ನು ತರಲಿಕ್ಕೆ ಪರ್ವತಗಳಿಗೆ ಹೋದಾಗ ಅಯತ್ನಪೂರ್ವಕವಾಗಿ ಕವಿತೆಗಳನ್ನು ಕಟ್ಟಿ ಹಾಡುತ್ತಾರೆ. ಮಕ್ಕಳು ಹಾಕಿ ಆಟ ಮತ್ತು ಫುಟ್ಬಾಲ್ ಆಟವನ್ನು ಆಡುವ ಮೂಲಕ ತಮ್ಮದೇ ವಿಶಿಷ್ಟ ಬಗೆಯಲ್ಲಿ ಆನಂದಿಸುತ್ತಾರೆ. ತಂದೆ ತಾಯಿಗಳು ಹಾಗೂ ಹಿರಿಯರ ಬಗ್ಗೆ ಗೌರವ ತೋರಿಸುವ ಪರಿಪಾಠ ಹಿಮಾಲಯ ಸಂಸ್ಕೃತಿಯ ಗಮನೀಯ ಲಕ್ಷಣಗಳಲ್ಲಿ ಒಂದಾಗಿದೆ. ಓಕ್, ಪೈನ್ ಮತ್ತು ನಾನಾ ಬಗೆಯ ದೇವದಾರು ವೃಕ್ಷಗಳು 4000ದಿಂದ 6000 ಅಡಿಗಳ ಎತ್ತರದ ಪ್ರದೇಶಗಳಲ್ಲಿ ಬೆಳೆಯುತ್ತವೆ. ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಭೋಜಪತ್ರ ಬೆಳೆಯುತ್ತದೆ. ಈ ಪತ್ರವನ್ನು ಹಳ್ಳಿಗರು ತಮ್ಮ ಅನುಭವಗಳನ್ನು, ಆರಾಧನಾ ವಿಧಾನಗಳು, ಗಿಡಮೂಲಿಕೆಗಳನ್ನು ಬಳಸುವ ರೀತಿ
ಇತ್ಯಾದಿಗಳನ್ನು ಬರೆದಿಡಲು ಬಳಸುತ್ತಾರೆ. ಪ್ರತಿ ಹಳ್ಳಿಗನು ನಿತ್ಯ ಜೀವನದಲ್ಲಿ ಅನೇಕ ಉದ್ದೇಶಗಳಿಗೆ ಉಪಯೋಗವಾಗುವ ಔಷಧೀಯ ಸಸ್ಯಗಳ ಬಗ್ಗೆ ಅಷ್ಟೋ ಇಷ್ಟೋ ತಿಳಿದೇ ಇರುತ್ತಾನೆ. ಕಾಶ್ಮೀರದಿಂದ ಪಂಜಾಬ್ವರೆಗಿನ, ನೇಪಾಳದಿಂದ ಸಿಕ್ಕಿಂವರೆಗಿನ ಎಲ್ಲ ಹಳ್ಳಿಗಳು ಭಾರತೀಯ ಸೇನಾದಳಕ್ಕೆ ಆರೋಗ್ಯ ದೃಢಕಾಯರಾದ ಯೋಧರನ್ನು ಒದಗಿಸಿದ ಪ್ರಖ್ಯಾತಿಯನ್ನು ಪಡೆದಿವೆ. ಜನಗಳ ಜೀವಿತಾವಧಿ 100 ವರ್ಷಕ್ಕೂ ಹೆಚ್ಚು ಇರುವಂಥ ಸಂದರ್ಭಗಳು ಇಲ್ಲಿ ಸಾಮಾನ್ಯ. ಪಾಕಿಸ್ತಾನಿ ಸರಹದ್ದಿನ ಪರ್ವತಗಳಲ್ಲಿ ವಾಸ ಮಾಡುವ ಹಿಮಾಲಯ ವಾಸಿ ಪಂಗಡವನ್ನು ಹುಂಜಾ ಎಂದು ಕರೆಯುತ್ತಾರೆ. ಅಲ್ಲಿನ ಹುಂಜಾಗಳು ಮಾಂಸಾಹಾರಿಗಳು. ಭಾರತೀಯ ಹಿಮಾಲಯ ಭಾಗದಲ್ಲಿ ವಾಸ ಮಾಡುವ ಬುಡಕಟ್ಟು ಜನಾಂಗವನ್ನು ಹಂಸ ಎಂದು ಕರೆಯುತ್ತಾರೆ. ಇವರು ಸಸ್ಯಾಹಾರಿಗಳು. ಭಾರತೀಯ ಪುರಾಣಗಳಲ್ಲಿ ಹಂಸದ ಸಂಕೇತ ಪದೇ ಪದೇ ಬರುತ್ತದೆ. ನೀರು ಹಾಲಿನಿಂದ ಹಾಲನ್ನು ಬೇರ್ಪಡಿಸಿ ಹಾಲನ್ನು ಮಾತ್ರ ಹೀರುವ ವಿಶೇಷ ಗುಣ ಹಂಸಕ್ಕೆ ಇದೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ಈ ಪ್ರಪಂಚವು 2 ಗುಣಗಳ, ಅಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದರ ಮಿಶ್ರಣ. ವಿವೇಕಿಯಾದವನು ಒಳ್ಳೆಯದನ್ನು ಗುರುತಿಸಿ ಗ್ರಹಿಸುತ್ತಾನೆ, ಕೆಟ್ಟದ್ದನ್ನು ಬಿಡುತ್ತಾನೆ. ಈ ಪರ್ವತಗಳ ಉದ್ದಗಲಕ್ಕೂ ಶಕ್ತಿ ಪೂಜೆ ಪ್ರಧಾನವಾಗಿದೆ. ಪ್ರತಿ ಹಳ್ಳಿಯಲ್ಲೂ ಕಡೇ ಪಕ್ಷ 1 ಅಥವಾ 2 ಚಿಕ್ಕ ಆರಾಧನಾ ಮಂದಿರಗಳಿರುತ್ತವೆ. ಸಾಧುಗಳಾದರೋ ಇಲ್ಲಿ ಪ್ರವಾಸಿಗಳಾಗಿರುತ್ತಾರೆ. ಹಳ್ಳಿಗರಂತೆ ಅವರು ಸಾಮುದಾಯಿಕ ವಾಸದ ನೆಲೆಗಳನ್ನು ಸ್ಥಾಪಿಸುವುದಿಲ್ಲ. ಹಳ್ಳಿಗರು ಅವರಿಗೆ ಉಚಿತಾಹಾರ ವಸತಿಗಳನ್ನು ನೀಡಿ ತುಂಬಾ ಚೆನ್ನಾಗಿ ಸತ್ಕರಿಸುತ್ತಾರೆ. ಸಾಧುಗಳು ವಿವಿಧ ಸಂಪ್ರದಾಯಗಳಿಂದ ದೇಶದ ವಿವಿಧ ಭಾಗಗಳಿಂದ ಬಂದು ಇಲ್ಲಿನ ಗುಹೆಗಳಲ್ಲಿ, ಮರಗಳ ಕೆಳಗೆ ಅಥವಾ ಪುಟ್ಟ ಗುಡಿಸಲುಗಳಲ್ಲಿ ವಾಸ ಮಾಡುತ್ತಾರೆ. ಈ ನಿವಾಸಗಳು ದೇವಾಲಯಗಳೆಂದು ಪರಿಗಣಿಸಲ್ಪಡುತ್ತವೆ. ಅವು ಹಳ್ಳಿಯ ಹೊರವಲಯದಲ್ಲಿ ಇರುತ್ತವೆ. ಇಲ್ಲಿ ಕನಿಷ್ಠ ಒಬ್ಬ ಅಥವಾ ಹಲವಾರು ಜ್ಞಾನಿಗಳು ವಾಸ ಮಾಡುತ್ತಾರೆ. ಇವರ ಕನಿಷ್ಠ ಅಗತ್ಯಗಳನ್ನು ಹಳ್ಳಿಗರು ಪೂರೈಸುತ್ತಾರೆ. ಪರ್ಯಟನಾ ನಿರತರಾದ ಸಾಧು, ಯೋಗಿ ಅಥವಾ ಋಷಿಗಳು ಆಗಮಿಸಿದಾಗ ಹಳ್ಳಿಗರು ತಮ್ಮಲ್ಲಿರುವ ಯಾವುದೇ ಆಹಾರವನ್ನು ಉಚಿತವಾಗಿ ನೀಡುತ್ತಾರೆ. ಅವರು ಅತಿಥಿ ಸತ್ಕಾರದಲ್ಲಿ ಆನಂದ ಪಡುತ್ತಾರೆ ಮತ್ತು ಬಲು ಸುಲಭವಾಗಿ ಗೆಳೆತನವನ್ನು ಸ್ಥಾಪಿಸಿಬಿಡುತ್ತಾರೆ. ನಾನು ಹಿಮಾಲಯದಾದ್ಯಂತ ಸಂಚಾರ ಮಾಡಿದಾಗ ಈ ಹಳ್ಳಿಗರೊಡನೆ ಅಥವಾ ಅಲ್ಲಲ್ಲಿ ಠಾಣೆ ಹೂಡಿರುವ ಸರ್ಕಾರಿ ಅಧಿಕಾರಿಗಳೊಡನೆ ಇರುತ್ತಿರಲಿಲ್ಲ. ಸಾಧುಗಳ ಆಶ್ರಯಧಾಮಗಳಾದ ಗುಹೆಗಳಲ್ಲಿ ಮತ್ತು ಹುಲ್ಲು ಗುಡಿಸಲುಗಳಲ್ಲಿ ಇರುವುದರತ್ತ ನನ್ನ ಒಲವು. ಅಕ್ಕಪಕ್ಕದಲ್ಲಿರುವ ದೇಶಗಳಿಗೆ ಹಿಮಾಲಯವು ಸಾಂಸ್ಕೃತಿಕ ಅಡೆತಡೆಗಳನ್ನು ಉಂಟು ಮಾಡಿಲ್ಲ. ಹಲವು ಪಂಗಡ ಮತ್ತು ದೇಶಗಳಿಗೆ ಸೇರಿದ ನೂರಾರು ಸಂಖ್ಯೆಯ ಮಂದಿ ಇಲ್ಲಿದ್ದಾರೆ. ತಮ್ಮ ಜೀವನದ ಪದ್ಧತಿಯ ವೈಚಿತ್ರ್ಯಗಳಿಂದಾಗಿ ಢಾಳವಾಗಿ ಎದ್ದು ಕಾಣುವ ಇವರು ಭಾರತೀಯ, ಟಿಬೆಟಿನ್ ಮತ್ತು ಚೈನೀ ಸಂಸ್ಕೃತಿಗಳ ಅಸಾಧಾರಣ ಸಮ್ಮಿಶ್ರಣವಾಗಿ ಪರಿಣಮಿಸಿದ್ದಾರೆ. ಹಿಮಾಲಯದ ವಿವಿಧ ಭಾಗಗಳಲ್ಲಿ ವಿವಿಧ ಭಾಷೆಗಳು ಬಳಲಿಕೆಯಲ್ಲಿವೆ. ಒಂದು ಕಾಲದಲ್ಲಿ ನಾನು ನೇಪಾಳಿ, ಗಡ್ವಾಲಿ, ಕುಮಯೂನಿ, ಪಂಜಾಬಿ ಮತ್ತು ಟಿಬೆಟನ್ ಇವಿಷ್ಟೂ ಭಾಷೆಗಳನ್ನು ಮಾತನಾಡಬಲ್ಲವನಾಗಿದ್ದೆ. ಆದರೆ ಕಾಶ್ಮೀರಿ ಭಾಷೆಯನ್ನು ಎಂದೂ ಕಲಿಯಲಾಗಲಿಲ್ಲ. ಈ ಪರ್ವತ ಭಾಷೆಗಳ ತಿಳುವಳಿಕೆಯಿಂದಾಗಿ ಸ್ಥಳೀಯ ಆತ್ಮಜ್ಞಾನಿಗಳೊಡನೆ ಮತ್ತು ಗಿಡಮೂಲಿಕೆಗಳ ತಜ್ಞರೊಡನೆ ವ್ಯವಹರಿಸುವುದು ಸಾಧ್ಯವಾಯಿತು. ಹಿಮಾಲಯದಲ್ಲಿ ಪರ್ಯಟನೆ ಮಾಡಲು ಅತ್ಯುತ್ತಮವಾದ ಕಾಲವೆಂದರೆ ಜುಲೈ ತಿಂಗಳು. ಆಗ ಮಂಜು ಮತ್ತು ನೀರ್ಗಲ್ಲುಗಳು ಕರಗುತ್ತವೆ. ಎಲ್ಲ ಕಡೆ ಸಾವಿರಾರು ಝರಿಗಳು ರಭಸವಾಗಿ ಹರಿಯುತ್ತಿರುತ್ತವೆ. ಈ ಕಾಲಮಾನದಲ್ಲಿ ಸಹಿಸಲಾಗದಂಥ ಚಳಿಯೂ ಇರುವುದಿಲ್ಲ. ನೀರ್ಗಲ್ಲುಗಳು, ಹಿಮಘನಪಾತ ಮತ್ತು ಭೂಪಾತ ಇವುಗಳ ವಿವರವಾದ ಪರಿಜ್ಞಾನವುಳ್ಳವರು ಎಚ್ಚರಿಕೆ ವಹಿಸುತ್ತಾ ಸುಖವಾಗಿ ಪ್ರವಾಸ ಮಾಡಬಹುದು. ಹಿಮಾಲಯ ಪರ್ವತಗಳಲ್ಲಿನ ಅಪಾಯಗಳು ಯಾವತ್ತೂ ಇದ್ದ ಹಾಗೆ ಇವತ್ತಿಗೂ ಇವೆ. ಹಿಮಘನಪಾತಗಳು,
ರಭಸವಾಗಿ ಹರಿಯುವ ಹೊಳೆಗಳು ಮತ್ತು ನದಿಗಳು, ಕೋಡುಬಂಡೆಗಳ ಪ್ರಪಾತಗಳು ಮತ್ತು ಎತ್ತರದ ಹಿಮಾವೃತ ಶಿಖರಗಳು ಇವು ಯಾವ ಪ್ರಯಾಣಿಕರ ಸಲುವಾಗಿಯೂ ತಮ್ಮ ಸಹಜ ಮಾರ್ಗವನ್ನು ಬದಲಾಯಿಸಿ ರಿಯಾಯಿತಿ ತೋರುವುದಿಲ್ಲ. ಇಷ್ಟಾದರೂ ಹಿಮಾಲಯದ ಆಧ್ಯಾತ್ಮಿಕ ಸಂಪತ್ತು ಸುದೀರ್ಘ ಕಾಲದಿಂದ ಭೇದಿಸಲಾಗದ ತನ್ನ ಜ್ಞಾನ ಭಂಡಾರವನ್ನು ಪರಿಶೋಧಿಸಲು ಪ್ರವಾಸಿಗರನ್ನು ಪ್ರೇರೇಪಿಸುತ್ತದೆ. 1000 ವರ್ಷಗಳಿಗೂ ಮೊದಲು ಟಿಬೆಟಿನ ಮತ್ತು ಚೀನಾ ದೇಶದ ನೂರಾರು ಪ್ರವಾಸಿಗಳು ಭಾರತದಿಂದ ಬೌದ್ಧ ಸಾಹಿತ್ಯವನ್ನು ಪಡೆದು ಅದನ್ನು ಅವರ ಸ್ವಂತ ಭಾಷೆಗಳಿಗೆ ಭಾಷಾಂತರಿಸುವುದರ ಮೂಲಕ ಬೌದ್ಧ ತತ್ವಗಳನ್ನು ತಮ್ಮ ತಮ್ಮ ದೇಶಗಳಲ್ಲಿ ಪ್ರಸಾರ ಮಾಡಿದರು. ಮಹತ್ತಾದ ಬೌದ್ಧ ಪಂಥವು ಹಿಮಾಲಯದ ಸೀಮೆಯನ್ನು ದಾಟಿ ಸಾಗಿ ಮೊದಲು ಟಿಬೆಟ್ಟನ್ನು ಸಮೃದ್ಧಗೊಳಿಸಿತು. ಜೈನ್ ಧ್ಯಾನ ಸಂಪ್ರದಾಯಗಳು ಬೌದ್ಧ ಧರ್ಮದ ಭಾವಶಾಖೆಗಳು. ಇವು ಅನಂತರ ಜಪಾನಿಗೆ ವರ್ಗಾವಣೆಯಾದವು. 10 ಶತಮಾನಗಳ ಹಿಂದೆ ಟಿಬೆಟ್ ಮತ್ತು ಚೀನಾಗಳಲ್ಲಿ ಪ್ರವಾಸ ಮಾಡಿದ್ದ ಭಾರತದ ಬೋಧಕರಿಂದ ಮೂಲ ಉಪದೇಶಗಳು ಪ್ರಸಾರವಾಗಿದ್ದವು. ಟಾವೋ ಮತ್ತು ಕನ್ಫ್ಯೂಷಿಯಸ್ನ ಪಂಥದ ಅನುಯಾಯಿಗಳು ತಾವು ಅಧಿಕ ಜ್ಞಾನ ಪಡೆದಿದ್ದಕ್ಕಾಗಿ ಹಿಮಾಲಯವನ್ನು ಮತ್ತು ಈ ಪರ್ವತಗಳಲ್ಲಿ ಪ್ರವಾಸ ಮಾಡಿದ ಹಾಗೂ ಬದುಕಿದ ಹಿಮಾಲಯದ ಉಪದೇಶಕರನ್ನು ಭಕ್ತಿಯಿಂದ ಆರಾಧಿಸುತ್ತಾರೆ. ಟಾವೋ ಪಂಥವು ಪ್ರಾಶಸ್ತ್ಯ ನೀಡಿದ ನೈಷ್ಕರ್ಮ್ಯ ತತ್ವದ ಮೂಲವು ಭಗವದ್ಗೀತೆಯಲ್ಲಿ ಸಂಕ್ಷೇಪವಾಗಿ ರೂಪುಗೊಂಡಿರುವುದನ್ನು ಕಾಣಬಹುದು. ಪುರಾತನ ಭಾರತೀಯ ತತ್ವ ಸಿದ್ಧಾಂತದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿರುವ ನಿರ್ವಾಣದ ಕಲ್ಪನೆಯು ಟಿಬೆಟ್, ಮಂಗೋಲಿಯಾ, ಚೀನಾ ಮತ್ತು ಜಪಾನ್ ದೇಶಗಳ ಎಲ್ಲ ಧರ್ಮಗಳ ಮೇಲೂ ಪ್ರಭಾವ ಬೀರಿದೆ. ಟಿಬೆಟ್ ಈಗ ಕಮ್ಯುನಿಸ್ಟ್ ದೇಶ, ಆದರೆ ಪ್ರಾಚೀನ ತತ್ವಜ್ಞಾನ ಮತ್ತು ಇದರ ಆಧಾರಿತ ಸಂಸ್ಕೃತಿ ಇವುಗಳ ಕಣ್ಮರೆಯಾಗಿವೆ ಎಂದು ತೋರುತ್ತದೆ. ಆದರೂ ದಲೈ ಲಾಮಾ ಮತ್ತು ಅವರ ಕೆಲವು ಅನುಯಾಯಿಗಳು ವಲಸೆ ಬಂದು ಭಾರತದಲ್ಲಿನ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ವಾಸವಾಗಿದ್ದಾರೆ. ಈ ಪರ್ವತಗಳು ನನ್ನ ಕ್ರೀಡಾ ಕ್ಷೇತ್ರಗಳಾಗಿದ್ದವು. ಅವು ಹಚ್ಚನೆಯ ಹರವಾದ ಹುಲ್ಲು ಬಯಲುಗಳು. ಪ್ರಕೃತಿ ಮಾತೆ ಮುತುವರ್ಜಿಯಿಂದ ಅಲ್ಲಿರುವ ತನ್ನ ಮಕ್ಕಳ ಜೀವನೋದ್ದೇಶವನ್ನು ಅರಿತು ಸಂತೋಷದಿಂದ ಸಂತೃಪ್ತಿಯಿಂದ ಇರಲಿ ಎಂದು ಸಂರಕ್ಷಿಸುತ್ತಿರುವಂತೆ ಇದ್ದುವು. ಒಂದು ಅತಿ ಚಿಕ್ಕ ಗರಿಕೆ ಮೊನೆಯಿಂದ ಹಿಡಿದು ಮಹೋನ್ನತ ಪರ್ವತ ಶಿಖರದವರೆಗೆ ಜೀವನದಲ್ಲಿ ಎಲ್ಲೂ ದುಃಖಕ್ಕೆ ಆಸ್ಪದವಿಲ್ಲ ಎಂಬ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಲು ಇಲ್ಲಿ ಸಾಧ್ಯವಾಗುತ್ತದೆ. ನನ್ನ ಗುರುದೇವನ ಮಾರ್ಗದರ್ಶನದಲ್ಲಿ ನಾನು ಹಿಮಾಲಯದಲ್ಲಿ ಬದುಕಿದ ಮತ್ತು ಅಲ್ಲಿನ ಸಾಧುಗಳೊಡನೆ ಓಡಾಡಿ ಕಳೆದ 45 ವರ್ಷಗಳ ಅವಧಿಯು ಒಬ್ಬ ವ್ಯಕ್ತಿ ಹಲವಾರು ಜೀವಿತಾವಧಿಗಳಲ್ಲೂ ಹೊಂದಲಾರದ ಅನುಭವಗಳನ್ನು ಕೆಲವೇ ವರ್ಷಗಳಲ್ಲಿ ನಾನು ಪಡೆಯಲು ಸಾಧ್ಯವಾಗಿಸಿದೆ. ನಾನು ಅನುಭೂತಿಯನ್ನು ಪಡೆಯುವುದನ್ನು ಹಾಗೂ ಬದುಕಿನ ನಿಜವಾದ ಗೊತ್ತು ಗುರಿಯನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು ಅಪೇಕ್ಷಿಸಿದ ನನ್ನ ಗುರುದೇವರ ಕಾರುಣ್ಯದಿಂದ ನಾನಿದನ್ನು ಸಾಧಿಸಲು ಶಕ್ತನಾದೆ. ಈ ಅನುಭವ ಸರಣಿಗಳು ಮತ್ತು ಸಾಧುಗಳ ಜೊತೆಗಿನ ನನ್ನ ಕಲಿಕೆ ಇವೆಲ್ಲ ನಾನು ನನ್ನೊಳಗೆ ಜಾಗೃತ ಸ್ಥಿತಿಯೊಂದನ್ನು ಗಳಿಸಿ ಉಳಿಸಿಕೊಳ್ಳಲು ನೆರವು ನೀಡಿವೆ. ನಾನು ಹೇಗೆ ಬೆಳೆದೆ, ಹೇಗೆ ಶಿಕ್ಷಣ ಪಡೆದೆ, ಯಾವ ಸಾಧು ಮಹಾತ್ಮರ ಜೊತೆಗಳಲ್ಲಿ ಇದ್ದೆ ಹಾಗೂ ಅವರು ಉಪನ್ಯಾಸ ಮತ್ತು ಗ್ರಂಥಗಳನ್ನು ಹೊರತುಪಡಿಸಿ ಅನುಭವಗಳ ಮೂಲಕವೇ ಏನನ್ನು ಬೋಧಿಸಿದರು, ಇದನ್ನೆಲ್ಲ ನಿಮಗೆ ಹೇಳುತ್ತೇನೆ. ಇಲ್ಲಿ ಸಂಚಿತವಾಗಿರುವ ಕಥೆಗಳು ಈ ಕೆಲವು ಅನುಭವಗಳ ದಾಖಲೆಗಳು. ಯಾವಾಗ ನಾನು ಲೋಕಕ್ಕೆ ಒಂದು ಕಥೆಯನ್ನು ಹೇಳಬಯಸುತ್ತೇನೋ ಆಗ ನಾನಂದುಕೊಳ್ಳುತ್ತೇನೆ, ಈ ಲೋಕವೇನೇ ಒಂದು ಕತೆ. ಬೇರೆಯವರು ಈ ಅನುಭವಗಳ ಪ್ರಯೋಜನವನ್ನು ಹೊಂದಲಿ ಎನ್ನುವ ಕಾರಣಕ್ಕಾಗಿಯೇ ನನ್ನ ಉಪನ್ಯಾಸ ಮತ್ತು ಬೋಧನೆಗಳಲ್ಲಿ ನಾನು ಅವುಗಳ ಪ್ರಸ್ತಾಪ ಮಾಡುತ್ತೇನೆ. ನನ್ನದು ಅನ್ನುವುದು ಯಾವುದಿದೆ? ನಾನು ನಿನಗೆ ಸಮರ್ಪಣೆ ಮಾಡಿಲ್ಲದಿರುವುದು ಯಾವುದಿದೆ? ಈ ಮಾತುಗಳನ್ನು ನನ್ನ ಶಿಷ್ಯರಿಗೆ ಸದಾ ಹೇಳುತ್ತಿರುತ್ತೇನೆ. ಈ ಆಧ್ಯಾತ್ಮಿಕ ಕಥೆಗಳಿಂದ
ನಿಮ್ಮ ಬೆಳವಣಿಗೆಗೆ ಸಹಕಾರಿಯಾಗುವ ಅಂಶಗಳನ್ನು ಕಲಿತುಕೊಳ್ಳಿ. ಅದನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನಶೀಲರಾಗಿರಿ. ನಿಮ್ಮ ಅಳವಿಗೆ ನಿಲುಕದ್ದನ್ನು ಸದ್ಯಕ್ಕೆ ನನಗೆ ಬಿಟ್ಟುಬಿಡಿ. ಈ ಅನುಭವಗಳ ನೆನಪುಗಳು ಇವತ್ತಿಗೂ ನನ್ನನ್ನು ಎಚ್ಚರಗೊಳಿಸುತ್ತಿವೆಯಲ್ಲದೆ ಹಿಮಾಲಯ ಪರ್ವತಗಳು ಮರಳಿ ನನ್ನನ್ನು ಕರೆಯುತ್ತಿವೆ ಎಂದು ನನಗೆ ಭಾಸವಾಗುತ್ತಿದೆ. ಬೋಲೋ ಸಬ್ ಸಂತ್ ಕಿ ಜೈ.